ಇದರಲ್ಲಿ ಇವು ಘಟನೆಗಳು ನಡೆಯುವುದಿಲ್ಲ. ಅವೆಲ್ಲ ಕೇವಲ ಕಲ್ಪನೆ ಕಥೆಗಳು ಎಂದೇ ನಾವು ತಿಳಿದುಕೊಳ್ಳಬೇಕಾಗಿದೆ. ಯಾಕಂದ್ರೆ ಮನುಷ್ಯ ಸತ್ತೋದ್ಮೇಲೆ ಅವನು ಸತ್ತ ನಂತರ ಅವನು ಯಾವ ಪರಿಕಲ್ಪನೆ, ಯಾವುದೇ ರೀತಿಯಾದ ಜ್ಞಾನ ತಿಳುವಳಿಕೆ ಅವನಿಗೆ ಇರೋದಿಲ್ಲ. ಹೀಗಿರುವಾಗ ಸತ್ತ ಮನುಷ್ಯನಿಗೆ ತಿಳುವಳಿಕೆ ಇರೋದಿಲ್ಲ ಅಂದ್ಮೇಲೆ ಈ ನರಕ ಅಲ್ಲಿ ನಾವು ತಗೊಂಡೋಗಿ ಹಾಕೋದು ಯಾವುದು, ಅಲ್ಲಿ ಎಲ್ಲಿದೆ ನರಕ ಅನ್ನೋ ವಿಚಾರಕ್ಕೆ ನಾವು ಬರುವಾಗ ಸತ್ಯವೇದ ಸ್ಪಷ್ಟಪಡುತ್ತದೆ. ಪ್ರಸಂಗಿ 9:5-6 ನೋಡುವಾಗ ಇಲ್ಲಿ ಜೀವಿತರಿಗೆ ಸಾಯುತ್ತೇವೆ ಎಂಬ ತಿಳುವಳಿಕೆ ಉಂಟು, ಸತ್ತವರಿಗೆ ಯಾವ ತಿಳುವಳಿಕೆಯೂ ಇಲ್ಲ. ಅವರ ಜ್ಞಾಪಕವೆಲ್ಲ ಹೋಯ್ತಲ್ಲ. ಸತ್ತವ್ರಿಗೆ ಯಾವ ತಿಳುವಳಿಕೆ ಇಲ್ಲ, ಜೀವಿತರಿಗೆ ನಾವು ಸಾಯ್ತೀವಿ. ಈಗ ನಾನು ಸಾಯ್ತೀನಿ ಅಂತ ನನಗೆ ಗೊತ್ತು, ಯಾವ ಸಾಯ್ತೀನಿ ಅಂತ ಗೊತ್ತಿಲ್ಲ. ಅದೇ ಒಂದ್ ದಿವಸ ಸಾಯ್ತೀನಿ ಅನ್ನೋದು ಮಾತ್ರ ಗೊತ್ತು. ಅದೇ ರೀತಿ ಬದುಕಿರುವಾಗ ನಮ್ಗೆ ತಿಳುವಳಿಕೆ ಇದೆ ಸಾಯ್ತೀವಿ ಅಂತ, ಸತ್ತ ಮೇಲೆ ಯಾವ ತಿಳುವಳಿಕೆ ಇರೋದಿಲ್ಲ. ಅವರ ಕ್ರಿಯೆಯ ದಿನದಲ್ಲಿ ಹಾಗೆ ತನ್ನ ಹೊಟ್ಟೆ ಕಿಚ್ಚು, ಅವ್ರ ಆಸ್ತಿ ಪಾಸ್ತಿ ಏನೇನ್ ಲೆಕ್ಕ ಹಾಕೊಂಡಿರ್ತಾರೆ ಯಾವುದು ಅವ್ರ ಜ್ಞಾಪಕ ಬರೋದಿಲ್ಲ. ಎಲ್ಲಾ ಲೋಕದಲ್ಲಿ ನಡೆಯುವ ಯಾವ ಕೆಲಸದಲ್ಲಿ ಅವ್ರಿಗೆ ಪಾಲುಗಾರಿಕೆ ಇರೋದಿಲ್ಲ, ಇನ್ನೆಂದೂ ಪಾಲೇ ಇರೋದಿಲ್ಲ. ಅವ್ರ ಕತೆ ಮುಗಿದೈತು, ಸತ್ತೋದ್ಮೇಲೆ ಭೂಮಿಗೂ ಅವ್ರಿಗೆ ಯಾವ ಸಂಬಂಧನೂ ಇರೋದಿಲ್ಲ. ಹೀಗಿರುವಾಗ ಒಬ್ಬ ವ್ಯಕ್ತಿ ಸದ ನಂತರ ಹೀಗಿರುವಾಗ ಅವನ ಮರಣದ ನಂತರ ಭೂಮಿಯಲ್ಲಿ ಅವನಿಗೆ ಊರಿಡುವ ಸ್ಥಳಕ್ಕೆ ಸಮಾಧಿ ಪಾತಾಳ ಎಂದು ಆ ಹಳೆ ಒಡಂಬಡಿಕೆಯಲ್ಲಿ ಪುಸ್ತಕದಲ್ಲಿ ಬರೆಯಪಟ್ಟಿದೆ. ಇಲ್ಲಿ ಆ ಸತ ನಂತರ ಊತ ಹಾಕೋದು ಸಹಜ. ಹೀಗಿರುವಾಗ ನರಕಕ್ಕೆ ಹೋಗ್ತಾನೆ ಅಂತ ನಾವು ನೋಡುವಂತ ಪ್ರಶ್ನೆ. ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಈ ಪುಸ್ತಕದಲ್ಲಿ 65 ಸಲ ಈ ಒಂದು ಪದ ಬಳಕೆಯಾಗಿದೆ. ಅದು ಸಮಾಧಿ ಪಾತಾಳ ಅನ್ನುವ ವಾಕ್ಯಗಳು. ಆದಿಕಾಂಡ 37-38 ವಚನ ನೋಡುವಾಗ ಅಲ್ಲಿ ಪಾತಾಳ ಸಮಾಧಿ ಎಂದು ತಿಳಿಸಿದೆ. ಇಲ್ಲಿ ರೂಬನ್ ಅವನು ಯಾಕೋಬನು ಅವನ ತಮ್ಮನ್ನ ಯೋಸೇಫನ್ನ ಮಾರ್ಬಿಡ್ತಾರೆ ಐಗುಪ್ತಿಗೆ ಹೊಡೆದು. ಆಗ ಅವನು ಸತ್ತೋದ ಅಂತ ಅವ್ರ ಅಪ್ಪನಿಗೆ ಹೇಳ್ಬೇಕಾದ್ರೆ ಎಲ್ಲೋದ ಅಂತ ಕೇಳ್ತಾನೆ, ಹೇಳ್ಬೇಕಲ್ಲ. ಅವನಿಗೆ ಒಂದು ಸುಂದರವಾದ ಒಂದು ಅಂಗಿನ ಹೊಲಿಸ್ಕೊಟ್ಟಿರ್ತಾನೆ. ಅಂಗಿನ ಅವನೇನ್ ಮಾಡ್ತಾನೆ, ತಗೊಂಡು ಒಂದು ಕುರಿನ ಕಡಿದು ಅಂಗಿಗೆ ರಕ್ತನ ಒರೆಸ್ಬಿಟ್ಟು ತಂದು, ಅಪ್ಪ ಈಗ ನನಗೊಂದು ಅಂಗಿ ಸಿಕ್ತು, ಆ ಯೋಸೇಫ ಏನಾದ ಅಂತ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಒಂದು ಸುಳ್ಳಿನ ಕಥೆನ ಕಟ್ತಾನೆ. ಅವನು ಅಪ್ಪ ಯಾಕೋಬನು ಆ ಅಂಗಿನ ಇಸ್ಕೊಂಡು, ಅಯ್ಯೋ ನನ್ನ ಮಗನೇ, ನಿನ್ನ ಎಲ್ಲ ಮೃಗ ಸಾಯಿಸ್ಬಿಟ್ಟಿದ್ದೀನಿ ನಿನ್ನ ಅಂತ ಹೇಳಿ, ಅಯ್ಯೋ ಪಾತಾಳಕ್ಕೆ ನೀನು ಹೊಟ್ಟೋದಲ್ಲ ಅಂತ ಹೇಳಿ, ನಿನ್ನ ಸಮಾಧಿಗೆ ಹೊಟ್ಟೋದಲ್ಲ ಅಂತ ಹೇಳಿ, ಇಲ್ಲಿ ಆತನು ನಾನು ನೀನು ಹೋದ ಸಮಾಧಿಗೆ, ನೀನು ಹೋದ ಪಾತಾಳಕ್ಕೆ ನಾನು ಬರ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಪ್ರತಿಬಿಂಬಿಸುವುದನ್ನ ಯಾಕೋಬನು ಹೇಳೋದು ನಾವು ನೋಡುವಂತರಾಗಿದೆ. ಅದಕ್ಕೆ ಇಲ್ಲಿ ಏನಪ್ಪಾ ಅಂದ್ರೆ ಸಮಾಧಿ ಅಂತ ಬಾಳಿಗೆ ಪಾತಾಳ ಅಥವಾ ಹೊಂಡ ಅಥವಾ ಇದು ಈ ರೀತಿ ಇಲ್ಲಿ ತಿಳಿಸಿರುವುದನ್ನು ನೋಡುವಂತರಾಗಿದ್ದೇವೆ. ಪರಲೋಕದಿಂದ ತಗೊಳ್ಪಟ್ಟ 3ನೇ ಒಂದು ಭಾಗ ದೂತರು ನಾಶ ಮಾಡುವ ವಾಸ ಮಾಡುವ ಒಂದು ಸ್ಥಳ. ಇದು ಕತ್ತಲೆಯ ಗುಂಡಿಯನ್ನು ಸೂಚಿಸುತ್ತದೆ. ಕತ್ತಲೆ ಗುಂಡಿ ಅಂದರೆ ಸಮಾಧಿ. ಈ 2ನೇ ಪೇತ್ರ 2:4 ನೋಡುವಾಗ ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪು ಆಗುವುದಕ್ಕೆ ಆವಿರಲ್ಪಟ್ಟ ಅವರಾಗಿರಬೇಕೆಂದು ಕತ್ತಲೆಯ ಗುಂಡಿಯೊಳಗೆ ಒಪ್ಪಿಸಿದ. ಕತ್ತಲೆ ಗುಂಡಿ ಅಂತ ಹೇಳುವಾಗ ಸಮಾಧಿ, ಪಾತಾಳ ಅಥವಾ ಇದನ್ನು ಈ ಸತ್ಯವೇದದಲ್ಲಿ ಬರೆದಿರುವಂತ. ಆದರೆ ಇಲ್ಲಿ ನೋಡುವಾಗ ಮತ್ತಾಯ ಸುವಾರ್ತೆ 5:20 ತನ್ನ ಸಹೋದರನ್ನು ಮೂರ್ಖ ಅನ್ನುವವನು ಅಗ್ನಿ ನರಕಕ್ಕೆ ಗುರಿಯಾಗುವನು. ಅಂದರೆ ಈ ಕಠಿಣವಾದ ಒಂದು ಕ್ಷಮೆ ಇಲ್ಲದ ಒಂದು ಶಿಕ್ಷೆ, ಅದಕ್ಕೆ ಅವನು ಗುರಿ ಆಗ್ತಾನೆ ಅಂತ ನೋಡುವಂತ. ಅಗ್ನಿ ನರಕಕ್ಕೆ ಗುರಿ ಆಗುವನು. 20 ನಿನ್ನ ಬಲಗೈ ನಿನ್ನ ಪಾಪದಲ್ಲಿ ಶಿಕ್ಷಿಸುವಾದರೆ ಅದನ್ನು ಕಿತ್ತು ಬಿಸಾಡು ಅಂತ ಹೇಳುವಂತ ಇನ್ನೊಂದು ಕಠಿಣವಾದ ಪದಗಳನ್ನ ನಾವು ನೋಡ್ತೇವೆ. ಇಲ್ಲಿ ಪಾಪ ಮಾಡಿದ್ರೆ ನಿನ್ನ ಬಲಗೈ ನಿಂತ ಪಾಪ ಮಾಡಿದ್ರೆ ಅದನ್ನ ಕಿತ್ತು ಬಿಸಾಡು ಅಂದ್ರೆ ಏನರ್ಥ? ಹಂಗಾದ್ರೆ ಒಂದ್ ಕೈ ಇಲ್ದೇನೆ ಪರಲೋಕ ರಾಜ್ಯಕ್ಕೆ ಪ್ರವೇಶ ಮಾಡಕ್ ಸಾಧ್ಯನಾ? ಪರಲೋಕ ರಾಜ್ಯದಲ್ಲಿ ಪೂರ್ಣಾಂಗ ಉಳ್ಳವರು, ಪರಿಶುದ್ಧರು ಹಾಗೂ ಯಾವಾಗಲೂ ಸಹ ನೀತಿವಂತರು, ಪರಿಪೂರ್ಣರಾಗಿ ಇರುವಂತ ಜನರು ಪರಲೋಕ ರಾಜ್ಯಕ್ಕೆ ಪ್ರವೇಶ ಮಾಡ್ತಾರೆ. ಒಬ್ಬ ಕುಷ್ಠರೋಗಿಯಾಗಿ ಸತ್ತಿದವನು ಕೂಡ ಪರಲೋಕಕ್ಕೆ ರಾಜ್ಯಕ್ಕೆ ಪ್ರವೇಶ ಮಾಡುವಾಗ ಅವನು ಪರಿಪೂರ್ಣನಾಗಿ ದೇವರ ಸನ್ನಿಧಿಯಲ್ಲಿ ಸೇರುವಂತ ಒಂದು ಅವಕಾಶ. ಹೀಗಿರುವಾಗ ಯಾಕೆ ಮಾತು ಹೇಳ್ತಾನೆ ಅಂದ್ರೆ, ನೀನು ಮಾಡುವಂತ ಪಾಪಗಳು ಏನಾದ್ರು ಇದ್ದರೆ ಅದನ್ನು ಸಂಪೂರ್ಣವಾಗಿ ಕಡಿದು ಬಿಸಾಕೋಣಕ್ಕೆ ದೇವರು ಕಠಿಣವಾದ ಮಾತಿನಿಂದ ನಿನ್ನ ಬಲಗೈ ನಿನ್ನ ಪಾಪದಲ್ಲಿ ಸಿಕ್ತು, ಅದಕ್ಕೆ ಕತ್ತು ಬಿಸಾಕ್ಬಿಡು. ಕೈ ಇಲ್ಲದೆ ನೀ ಪರಲೋಕ ರಾಜ್ಯಕ್ಕೆ ಹೋಗ್ಬೋದು. ಕೈ ಇಲ್ಲದೆ ಪರಲೋಕಕ್ಕೆ ಹೋದ್ರೆ ಪರಲೋಕದ ಕೈ ಮತ್ತೆ ನೀನು ಪಾಪ ನಮ್ಮನ್ನು ಮಾಡದೇ ಇರೋ ಕಾರಣ ನೀನು ಮತ್ತೆ ಅದನ್ನು ಹೊಂದಿಕೊಳ್ಬಹುದು ಅನ್ನೋ ಅರ್ಥದಲ್ಲಿ ಸ್ವಾಮಿ ಹೇಳುವಂತರಾಗಿದ್ದಾರೆ. ಅದೇ ರೀತಿ 30ನೇ ವಚನಕ್ಕೆ ಬರುವಾಗ ನಿನ್ನ ಬಲಗೈ ನಿನ್ನನ್ನು ಪಾಪದಲ್ಲಿ ಶಿಕ್ಷಿಸುವುದಾದರೆ ಅದನ್ನು ಕೆಡದು ಬಿಸಾಡು, ನಿನ್ನ ಕಣ್ಣು ನಿನ್ನ ಪಾಪದಲ್ಲಿ ಶಿಕ್ಷಿಸು ಅದನ್ನ ಕಿತ್ತು ಹಾಕು. ಇದೆಲ್ಲ ಹೇಳುವಾಗ ಖಂಡಿತವಾಗಿ ನೀನು ಪಾಪ ಮಾಡ್ಬೇಡ. ಪಾಪ ಮಾಡಿದ್ರೆ ಏನ್ ಮಾಡ್ತೀಯ? ನೀನು ಸಂಪೂರ್ಣವಾಗಿ ನಾಶ ಆಗಿ ಹೊರಟೋಗ್ತೀಯಾ. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ನೀನೇನ್ ಮಾಡು, ನಿನ್ನ ಅವಯವಗಳಲ್ಲಿ ಒಂದನ್ನು ಹೋಗುವುದು ನಿನಗೆ ಹಿತವಲ್ಲವೇ? ನಿನ್ನ ಅವಯವ ಕಳ್ಕೊಂಡು
ಒಂದು ಪಾಪದ ದಿಸೆಯಿಂದ ಸಂಪೂರ್ಣವಾಗಿ ನರಕ ಪಾತ್ರನಾಗಬಹುದು. ಬದಲು ನಿನ್ನ ಪಾಪವನ್ನು ನೀನು ತೆಗೆದು ಸಂಪೂರ್ಣವಾಗಿ ಶುದ್ಧನಾಗುವುದಕ್ಕೆ ದೇವರ ಕಡೆ ತಿರುಕೋ ಎಂದು ಅರ್ಥವನ್ನು ಕೊಡುವಂತದ್ದಾಗಿದೆ. ಅದಕ್ಕೋಸ್ಕರ ನಾವು ಪಾಪ ರಹಿತರಾಗಿ ಜೀವಿಸ್ಬೇಕಾದ್ರೆ ಯೇಸು ಕ್ರಿಸ್ತನನ್ನ ಅವಲಂಬಿಸಿಕೊಂಡೇ ಇರಬೇಕು. ಕಡಾಖಂಡಿತವಾಗಿ ನಮ್ಮ ಜೀವಿತದಲ್ಲಿ ನಾವು ನಮ್ಮ ಒಂದು ಏನಿದೆ ಮನಸ್ಸು ಅದು ಪಾಪ ಮಾಡದೆ ನಾವು ದೇವರ ಕಡೆ ತಿರುಕೊಂಡು ನಾವು ಸಂಪೂರ್ಣವಾಗಿ ಪಾಪವನ್ನು ಕಡಿದು ಬಿಸಾಕ್ಬೇಕು. ಆಗ ತಾನೇ ಪರಲೋಕ ರಾಜ್ಯಕ್ಕೆ ಪ್ರವೇಶಿಸುವ ಪರಿಶುದ್ಧರಾಗಿಯೂ ನಾವು ಅರ್ಹತೆ ಹೊಂದುವುದಕ್ಕೆ ಸಾಧ್ಯವಾಗುತ್ತೆ. ಅಂಗವಿಕಲರಿಗೆ ಪರಲೋಕದಲ್ಲಿ ಅವಕಾಶವಿಲ್ಲ. ದೇವರು ಪರಿಶುದ್ಧನು, ಸೃಷ್ಟಿಸಲ್ಪಟ್ಟ ಈ ಒಂದು ವಿಶ್ವವು ಪರಿಶುದ್ಧವಾಗಿರಬೇಕೆಂದು ಆಶಿಸ್ತಾನೆ. ಆದರೆ ಅದನ್ನಲ್ಲಿ ಈಗ ನಾವು ಅಶುದ್ಧತ್ವ, ದುಷ್ಟತನ ಮತ್ತು ಮಲಿನವಾದ ಎಲ್ಲವುಗಳನ್ನು ನಾವು ಸ್ವಚ್ಛ ಮಾಡಿ ಶುದ್ಧರಾಗಿ ಪರಲೋಕ ರಾಜ್ಯಕ್ಕೆ ಪ್ರವೇಶಿಸುವುದಕ್ಕೆ ಅವಕಾಶ ಇದೆ ಅಂತ ನೋಡಿ. 1ನೇ ಯೋಹಾನ ನೋಡುವಾಗ 1:5 ನೋಡುವಾಗ ದೇವರು ಬೆಳಕಾಗಿದ್ದಾನೆ. ಬೆಳಕು ಅಂದ್ರೆ ಆತನು ಪಾಪರಹಿತನು ಅಂದರ್ಥ. ಕತ್ತಲೆ ಅವನಲ್ಲಿ ಇಲ್ಲ ಅಂದ್ರೆ ಪಾಪ ಆತನಲ್ಲಿ ಇಲ್ಲ. ಆತನು ಸದಾ ಬೆಳಕಿನವನಾಗಿದ್ದು ಬೆಳಕನ್ನು ವಸ್ತ್ರದಂತೆ ಬದ್ದುಕೊಂಡು ಸ್ವಯಂ ಬೆಳಕಿನಲ್ಲಿ ಪ್ರಕಾಶಿಸುವನು ಅಂದ್ರೆ ಪಾಪರಹಿತನು. ಆತನು ಪರಿಶುದ್ಧನು ಆಗಿದ್ದಾನೆ ಎಂಬುದನ್ನು ಅರ್ಥವನ್ನು ಕೊಡುವಂತದ್ದಾಗಿದೆ. ಹಬಕ್ಕುಕ 1:13 ನಾವು ನೋಡುವಾಗ ಕೇಡನ್ನು ನೋಡುವ ಅತಿ ಪವಿತ್ರ ದೃಷ್ಟಿಯುಳ್ಳವನು, ಕೇಡನ್ನು ನೋಡದ ಅತಿ ಪವಿತ್ರ ದೃಷ್ಟಿಯುಳ್ಳವನು ಅಂದ್ರೆ ಆತನು ಕೇಡು ಅನ್ನೋದು ಆತನ ಸನ್ನಿಧಿಗೆ ಬರೋದಿಲ್ಲ, ಕೇಡು ಅಂತ ಆತನು ನೋಡೋದು ಇಲ್ಲ. ಆತನು ಮಹಾಪವಿತ್ರನು. ಆತನ ದೃಷ್ಟಿ ಯಾವಲು ಒಳ್ಳೆಯದಾಗಿರುತ್ತೆ, ಪವಿತ್ರವಾಗಿರುತ್ತೆ. ಅದಕ್ಕೋಸ್ಕರ ನಾವು ಆತನ ಆಶ್ರಯಿಸಿಕೊಳ್ಳೋದ್ರ ಮೂಲಕ ನಾವು ಪವಿತ್ರರಾಗಲು ಇದು ಸಾಧ್ಯವಾಗುತ್ತೆ ಅಂತ ನೋಡುವಂತರ ಇದ್ದೇವೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 12:29 ನಮ್ಮ ದೇವರು ಗದಗದಿಸುವ ಅಗ್ನಿಯಾಗಿದ್ದಾನೆ ಅಂದ್ರೆ ಆತನು ಬೆಳಕಿನ ಮಧ್ಯದಲ್ಲಿ ವಾಸ ಮಾಡುವ ಯಾರು ಸೇರಕೂಡದಂತ ಪರಿಶುದ್ಧ ಪರ್ವತದಲ್ಲಿ ಆತನು ಆಸೀನನಾಗಿದ್ದಾನೆ. ಅಷ್ಟು ಪರಿಶುದ್ಧನು ಆಗಿರುವ ದೇವರನ್ನು ನಾವು ಎಷ್ಟರ ಮಟ್ಟಿಗೆ ನಾವು ಅಂಗೀಕರಿಸಿಕೊಳ್ಳಬೇಕು, ಎಷ್ಟರ ಮಟ್ಟಿಗೆ ಆತನನ್ನ ಪೂಜಿಸ್ಬೇಕು, ಎಷ್ಟರ ಮಟ್ಟಿಗೆ ಆತನಿಗೆ ವಿಧೇಯರಾಗಿರ್ಬೇಕು, ಎಷ್ಟರ ಮಟ್ಟಿಗೆ ಆತನಿಗೆ ಭಯ ಪಡಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಈ ಕಾರಣ ದೇವರ ಅಶುದ್ಧತ್ವವನ್ನು ನಿವಾರಣೆ ಮಾಡುವ ಒಂದು ಔಷಧ ಅಗ್ನಿಯಾಗಿದ್ದಾನೆ. ಆತನ ಅಗ್ನಿ ಅಂದ್ರೆ ಅಶುದ್ಧತ್ವ ಅಂದ್ರೆ ಪಾಪ, ಇದೆಲ್ಲವನ್ನು ನಿವಾರಿಸುವಂತಹ ಒಂದು ಔಷಧ ರೂಪದಲ್ಲಿ ಅದಿದೆ ಅಂತ ಇಲ್ಲಿ ಬರೆಯಲ್ಪಟ್ಟಿದೆ. ನಾವು ನೋಡುವಾಗ ಆತನು ಸಂಪೂರ್ಣವಾಗಿ ನಮ್ಮನ್ನ ಶುದ್ಧಿಗೊಳಿಸಿ ನಾವು ದೇವರ ಕಡೆಗೆ ತಿರುಗಿಕೊಳ್ಳುವ ದೇವರ ಮಕ್ಕಳಾಗುವ ಬಾಧ್ಯತೆಯನ್ನು ಅನುಗ್ರಹಿಸುವುದಕ್ಕಾಗಿ ನಮ್ಮನ್ನು ಎಚ್ಚರಿಸುತ್ತಿದ್ದಾನೆ. ಮಾನವ ಪಾಪ ನಾಶ ಮಾಡುತ್ತದೆ. ಪ್ರಕಟಣೆ 21:27 ಒಲೆಯಾದದ್ದು ಒಂದು ಆತನ ಸನ್ನಿಧಿಯಲ್ಲಿ ಸೇರೋದೇ ಇಲ್ಲ. ಹಾಗಿರುವಾಗ ನಾವು ಅಶುದ್ಧರಾಗಿ ಪರಲೋಕ ರಾಜ್ಯಕ್ಕೆ ಸೇರಲು ಸಾಧ್ಯವಿಲ್ಲ. ಅದಕ್ಕೆ ಹೇಳ್ತಾನೆ, ನೀವು ನರಕ ಪಾತ್ರರಾಗಿ ನಾಶವಾಗಿ ಹೋಗಬೇಡ್ರಿ, ನೀವೇನ್ ಮಾಡ್ರಿ, ನನ್ನ ಕಡೆ ತಿರುಗಿಕೊಳ್ಳಿ. ಕೊಟ್ಟಿರೋ ಸಮಯ, ಈ ಸಮಯ ಇದು ಅಮೂಲ್ಯವಾದ ಸಮಯ. ಈ ಸಮಯದಲ್ಲಿ ನೀವೇನ್ ಮಾಡ್ರಿ, ನನ್ನ ಕಡೆ ತಿರುಗಿಕೊಳ್ಳಿ, ನಿಮ್ಮ ಪಾಪಗಳನ್ನ ನನ್ನ ಪರಿಶುದ್ಧ ರಕ್ತದಿಂದ ತೊಳ್ಕೊಳ್ಳಿ. ಆಗ ನೀವು ನೀತಿವಂತರಾಗಿ ಹೊಸಬರಾಗಿ ನನ್ನ ಕಡೆಗೆ ಬರೋದು ಸಾಧ್ಯವಾಗುತ್ತೆ ಅನ್ನೋ ಕರೆ ನಮ್ಗೆ ಕೊಡಲ್ಪಟ್ಟಿದೆ. ಪ್ರಿಯ ಸಹೋದರ, 1ನೇ ಯೋಹಾನ 3:8 ನೋಡುವಾಗ ದೇವರ ಮುಖ್ಯ ಉದ್ದೇಶ ಸೈತಾನನ ಕೆಲಸಗಳನ್ನು ಲಯ ಮಾಡುವುದೇ. ಆತನ ಕೆಲಸಗಳನ್ನು ಲಯ ಮಾಡಿ ನಾವು ಏನ್ ಆತನ ಕೆಲಸ? ಆತನ ಕೆಲಸ ದೇವರ ಮೇಲೂ ನಮ್ಮ ಮೇಲೆ ಬರೀ ಸುಳ್ಳು ತಪ್ಪುಗಳನ್ನ ಒರೆಸಿ ನಮ್ಮನ್ನ ಕ್ರಿಸ್ತ ನಂಬಿಕೆಯಿಂದ ದೂರ ಮಾಡಿ ಆತನು ನಮ್ಮನ್ನ ನಾಶನಕ್ಕೆ ಗುರಿ ಮಾಡುವ ಒಂದು ಯಾವಾಗಲೂ ಪ್ರಕ್ರಿಯೆ ಅವನು ಮಾಡ್ತಾನೆ ಇರ್ತಾನೆ. ಆತನ ಅನುಯಾಯಿಗಳು ಇಬ್ಬರು ಅದೇ ಕೆಲಸ, ನಾಶ ಮಾಡುವುದೇ ಆಗಿದೆ. ಅದಕ್ಕೋಸ್ಕರ ಆತನ ಅನುಯಾಯಿಗಳು ಅಂದ್ರೆ ತಂಬಲ್ಪಟ್ಟ 3ನೇ ಒಂದು ಭಾಗ. ಕಾರಣ ಭೂಮಿಯನ್ನು ಶುದ್ಧಗೊಳಿಸುವುದಕ್ಕಾಗಿ ಒಂದು ದೇವರು ನಿರಂಕುಶ ಅಧಿಕಾರಿಯಂತೆ ಯಾರನ್ನು ಬೇಕಾದ್ರೂ ನರಕಕ್ಕೆ ಆತನು ಸಾವಿಗೆ, ನರಕಕ್ಕೆ ಅಂದ್ರೆ ತಿಳ್ಕೊಳ್ಳಿ ಸಾವಿಗೆ ದಬ್ಬುವವನಲ್ಲ. ಆಮೇಲೆ 2ನೇದಾಗಿ ಎಲ್ಲರೂ ರಕ್ಷಣೆ ಹೊಂದಬೇಕೆಂದು ಅವನ ಉದ್ದೇಶವಾಗಿ ದೇವರು ಎಲ್ಲರೂ ನಾಶ ಆಗ್ಬೇಕು, ಎಲ್ಲರೂ ಸಾವಿಗೆ ಗುರಿ ಆಗ್ಬೇಕು ಅನ್ನೋ ಆತನ ದೇವರ ಉದ್ದೇಶವಲ್ಲ. ದೇವರು ಎಲ್ಲರೂ ಸಹ ಶಿಲುವೆ ಮೇಲೆ ಅವನು ಪ್ರಾಣ ಕೊಟ್ಟ ಉದ್ದೇಶ, ಎಲ್ಲರೂ ನಿತ್ಯ ಜೀವ ಪಡೆದು ತನ್ನ ಕಡೆ ಬರಬೇಕು ಅನ್ನೋ ಉದ್ದೇಶ, ಎಲ್ಲರೂ ರಕ್ಷಣೆ ಹೊಂದಬೇಕೆಂದು ಅವನ ಅಭಿಲಾಷೆಯಾಗಿದೆ. ಹೀಗಿರುವಾಗ ಒಬ್ಬರು ನಾಶವಾಗೋದು, ಎಲ್ಲರೂ ನಿತ್ಯ ಜೀವ ಪಡೆಯಬೇಕು ಎಂಬುದು ದೇವರ ಉದ್ದೇಶ. ರಕ್ಷಣೆ ಮಾಡಬೇಕಾದ ಎಲ್ಲಾ ಅನುಕೂಲಗಳನ್ನು ಆತನು ಮಾಡಿಕೊಟ್ಟಿದ್ದಾನೆ. ಆದರೆ ದುಷ್ಟತನದಿಂದ ಪರಲೋಕಕ್ಕೆ ಬಹಿಷ್ಕಾರ ಆತನು ಹಾಕಿದ್ದಾನೆ. ದುಷ್ಟತನರು ಯಾರು ಪರಲೋಕಕ್ಕೆ ಪ್ರವೇಶ ಮಾಡಲು ಸಾಧ್ಯವೇ ಇಲ್ಲ ಎಂಬುದನ್ನ ನಾವು ಖಚಿತಪಡಿಸಿಕೊಳ್ಬೇಕಾಗಿದೆ. ಹೆಜ್ಕೇಲ 18:37 ಸಾಯುವ ವಿಷಯದಲ್ಲಿ ಬರುವಾಗ ಸಾವಿನ ವಿಷಯದಲ್ಲಿ ಆತನಿಗೆ ಲೇಸವಾದರೂ ಸಂತೋಷವಿಲ್ಲ. ನಾವೆಲ್ಲ ಸಾಯ್ತೀವಿ, ಪಾಪಿಗಳಾಗಿ ಸತ್ತೋಗ್ತೀವಿ, ನಾಶವಾಗ್ತೀವಿ. ಈ ವಿಷಯದಲ್ಲಿ ಎಂದೂ ಆತನು ಲೇಸವಾದರೂ ಅವನಿಗೆ ಸಂತೋಷ ಇಲ್ಲ.
ಎಲ್ಲರನ್ನೂ ಸಹ ನಿತ್ಯರಾಜ್ಯಕ್ಕೆ ಬಾಧ್ಯರಾಗಬೇಕು, ನನ್ನ ಮಕ್ಕಳಾಗಬೇಕು, ಇವರೆಲ್ಲ ನನ್ನ ಜೊತೆ ಇರಬೇಕು, ಒಬ್ಬರು ನಾಶ ಆಗಬಾರ್ದು ಅನ್ನೋ ದೇವ್ರ ಉದ್ದೇಶ. ಅದಕ್ಕಾಗಿ ಶಿಲುಬೆ ಮೇಲೆ ಅವ್ನು ಪ್ರಾಣ ಕೊಟ್ಟಿದ್ದು. ಒಬ್ಬರು ನಾಶ ಮಾಡಬಾರ್ದು. 99 ಕುರಿಗಳಲ್ಲಿ ಒಂದು ಕುರಿನೂ ಸಹ ಆತನ ಬಿಡದೆ ಕರ್ಕೊಂಬರ್ತಾನೆ ಅಂದ್ರೆ ಅರ್ಥ ಏನಂದ್ರೆ ಒಬ್ರು ನಾಶ ಆಗ್ಬಾರ್ದು ಅನ್ನೋದು ಅವನ ಉದ್ದೇಶ. ಯೋಹಾನ 3:14 ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿ ಅಂದ್ರೆ ಹೇಳಕ್ಕಾಗಲ್ಲ. ಅದು ಆ ಪ್ರೀತಿನ ಅಳತೆ ಮಾಡಕ್ಕಾಗಲ್ಲ. ಎಷ್ಟೋ ಪ್ರೀತಿಯನ್ನು ಇಡ್ತಾನ, ಒಬ್ಬನೇ ಮಗನನ್ನು ಕೊಟ್ಟಾನು ಅಂದ್ರೆ ಯೇಸು ಕ್ರಿಸ್ತನನ್ನು ಕಳಿಸಿಕೊಟ್ಟು ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕಳಿಸಿ. ದೇವರು ಯೇಸು ಕ್ರಿಸ್ತನ ಕಳಿಸಿಕೊಟ್ಟ ವಿಷಯ ಇಲ್ಲಿ ಹೋಗಿ ಪ್ರಾಣ ಕೊಟ್ಬಿಟ್ಟು ನೀನು ಸೈತಾನಿಗೆ ನೀನು ಬಲಹೀನನು ತೋರಿಸ್ಕುವಂತ ಅರ್ಥವಲ್ಲ. ಇಲ್ಲಿ ನೀನು ಪರಲೋಕದಲ್ಲಿ ನೀನು ಏನೇ ನೀನ್ ಪ್ರಾಣ ಕೊಟ್ಟಾದ್ರೂ ಈ ಲೋಕನ ನೀನು ರಕ್ಷಣೆ ಮಾಡಬೇಕು ಅಂತ ದೇವರ ಉದ್ದೇಶವಾಗಿರಿಂದ ಆತನು ಈ ಲೋಕಕ್ಕೆ ಬಂದು ಸಂಪೂರ್ಣ ತನ್ನ ಪ್ರಾಣವನ್ನು ಕೊಟ್ಟುವುದರೊಳಗೂ ಸೈತಾನ ಜೊತೆ ಹೋರಾಟ ಮಾಡಿ ನಿತ್ಯ ಜೀವನವೆಲ್ಲರೂ ಪಡೆಯಬೇಕೆಂದು ಆತನನ್ನು ಆ ಒಂದು ಹೋರಾಟದಲ್ಲಿ ಗೆದ್ದು ನಮ್ಮ ಜಯವನ್ನು ಸಾಧಿಸಿ ನಾವೆಲ್ಲರೂ ಸಹ ಇವತ್ತು ಪರಲೋಕ ರಾಜ್ಯಕ್ಕೆ ಪ್ರವೇಶಿಸುವಂತ ಒಂದು ಮಾರ್ಗವನ್ನ ಕೊಟ್ಟಿದ್ದಾನೆ. ಯಾವ ದೇವರ ಲೋಕದಲ್ಲಿ ಯಾವ ಹೆಸರೇ ಇರಲಿ, ಯಾವ ದೇವರುಗಳೇ ಹೇಳ್ಕೊಂಡಿರಲಿ, ಯಾರು ಕೊಡುವಂತದ್ದಲ್ಲ. ಅದು ಯೇಸು ಕ್ರಿಸ್ತನಿಂದ ಮಾತ್ರ ನಮ್ಗೆ ಕೊಡಲ್ಪಟ್ಟ ಒಂದು ಅಮೂಲ್ಯವಾದ ಬಹುಮಾನವಾಗಿದೆ. ಸಹೋದರದಕ್ಕೋಸ್ಕರ ಯೇಸು ಕ್ರಿಸ್ತನ ನಂಬುವ ಒಬ್ಬನಾದರೂ ನಾಶವಾಗದ ನಿತ್ಯ ಜೀವ ಪಡೆಯಕ್ಕೆ ನನಗೆ ಅವಕಾಶ ಇದೆ ಅಂತ ನೋಡುವಂತರಾಗಿದ್ದೇವೆ. ಜ್ಞಾನೋಕ್ತಿ 8:36 ಯಾವನು ತಪ್ಪು ಮಾಡುತ್ತಾನೋ ಅವನು ತನ್ನ ಆತ್ಮಕ್ಕೆ ಕೇಡು ಮಾಡಿಕೊಳ್ಳುತ್ತಾನೆ. ನೋಡಿ, ದೇವ್ರು ಯಾರಿಗೂ ಕೇಡು ಮಾಡೋದಿಲ್ಲ. ದೇವ್ರು ಎಲ್ರನ್ನೂ ಪ್ರೀತಿ ಮಾಡ್ತಾನೆ. ಕೇಡು ಮಾಡೋನು ಯಾರಪ್ಪ ಅಂದ್ರೆ ಸೈತಾನನು. ಅವನೇನ್ ಮಾಡ್ತಾನೆ, ದೇವರ ಪ್ರೀತಿಯಿಂದ ನಮ್ಮನ್ನ ಅಗಲಿಸಿ ನಮಗೆ ಶೋಧನೆ ಗುರಿಪಡಿಸಿ ನಾವು ಪಾಪಕ್ಕೆ ಸಿಕ್ಕಿ ಹಾಕೊಳಗ್ ಮಾಡಿ ಕಡೆಗೆ ನಮಗ್ ಕೇಡು ಬರೋಗ್ ಮಾಡ್ತಾನೆ. ಆ ಕೇಡನ್ನ ತಗೊಂಡೋಗಿ ಯಾರ ಮೇಲೆ ಆಗ್ತಾನೆ, ತಗೊಂಡೋಗಿ ಪ್ರೀತಿ ಸ್ವರೂಪನಾದ ದೇವ್ರ ಮೇಲೆ ಆಗ್ತಾನೆ. ಅಂದ್ರೆ ನೋಡ್ದ, ನಿಮ್ ದೇವ್ರ ಎಷ್ಟು ಕೆಟ್ಟವನು, ನಿನ್ನ ತಗೊಂಡೋಗಿ ಏನ್ ಮಾಡ್ದ ಅವನು, ನಿನಗೆ ಶಿಕ್ಷಣ ಕೊಟ್ಟ ಅನ್ನೋ ಲೆಕ್ಕದಲ್ಲಿ ನೀನು ಪಾಪದಲ್ಲಿ ನಮ್ಮನ್ನ ಶಿಕ್ಷಿಸಿ ಕಡೆಗೆ ದೇವರ ಕೋಪಕ್ಕೆ ಗುರಿಪಡಿಸಿ ನಾವು ನಾಶವಾಗುವ ಸಂದರ್ಭಗಳಲ್ಲಿ ಅದು ನಮ್ಮ ಮೇಲೆ ದೇವರಿಂದ ಆಯ್ತು ಅನ್ನೋ ಲೆಕ್ಕ. ನರಕ ಎಲ್ಲಿ ಇಡಲಾಗುವುದು ನೋಡುತ್ತಾನೆ. ಅದಕ್ಕೂ ಇಲ್ಲಿ ನರಕ ಎಲ್ಲಿ ಇಡಲಾಗುವುದು ನೋಡುವಾಗ ಪ್ರಕಟಣೆ 20:7-9 ಆ 1000 ವರ್ಷ ತೀರುವ ತನಕ ತಿರಿದ ಮೇಲೆ ಸೈತಾನಿಗೆ ಸೆರೆಯಿಂದ ಬಿಡುಗಡೆಯಾಗುವುದು. ಆಮೇಲೆ ಸತ್ತ ದುಷ್ಟರು ಎಬ್ಬಿಸಲ್ಪಡುವುದು. ಒಂದು ದೊಡ್ಡ ಸಮೂಹವೇ ದೇವರ ವಿರುದ್ಧ ಯಾವುದಕ್ಕೂ ಯಾವುದಕ್ಕೂ ಯುದ್ಧಕ್ಕೆ ನಿಲ್ಲುವು. ಪರಲೋಕದಿಂದ ಕಳಿಸಿದ ಹೊಸ ಯೆರೂಸಲೇಮ್ ಪಟ್ಟ ಅಲ್ಲಿಂದ ಮುತ್ತಿಗೆ ಹಾಕಿದೆ ಬಂದ ಹೇಳ್ತಾರೆ. ಹೊಸ ಯೆರೂಸಲೇಮ್ ಪಟ್ಟಣವು 12 ಮುತ್ತುಗಳಿಂದ ಮಾಡಲ್ಪಟ್ಟ ಆ ಸುಂದರವಾದ ಪಟ್ಟಣವನ್ನು ಪರಲೋಕದ ದೇವರು ಈ ಲೋಕಕ್ಕೆ ಇಳಿಸ್ತಾನೆ. ಯಾವಾಗ ಅಂದ್ರೆ 1000 ವರ್ಷಗಳು. ಈ ಥೆಸಲೋನಿಕೇಯರ ಬರೆದ ಪತ್ರಿಕೆ 1:14-16 ನೋಡುವಾಗ ಹೇಗೆ ನಾವು ಪರಲೋಕಕ್ಕೆ ಒಯ್ಯಲ್ಪಟ್ಟವು, ಯಾರ್ಯಾರು ಒಯ್ಯಲ್ಪಟ್ಟರು ಅವರೆಲ್ಲರೂ ಸಹ ಆ 1000 ವರ್ಷ ದೇವರ ಸನ್ನಿಧಿಯಲ್ಲಿ ಇರ್ತಾರೆ. ತದನಂತರ ಅವರು ಭೂಲೋಕವನ್ನ ದುಷ್ಟತನದಿಂದ ನಾಶ ಮಾಡಿ ದುಷ್ಟರನ್ನೆಲ್ಲ ಸೆದೆಬಡಿದು ಅಲ್ಲಿ ಪರಲೋಕದಿಂದ ಏನ್ ಮಾಡ್ತಾನೆ ಅಂದ್ರೆ ಆ ಒಂದು ಯೆರೂಸಲೇಮ್ ಪಟ್ಟಣವನ್ನ ಭೂಮಿಗೆ ಇಳಿಸ್ತಾನೆ. ಯಾಕೆಂದ್ರೆ ನಾವೆಲ್ಲ ಭೂಲೋಕದಲ್ಲಿ ನಮ್ಮ ಸ್ವಾಸ್ಥ್ಯ ಕೊಟ್ಟಿರೋದು, ಪರಲೋಕದಲ್ಲ. ಆಗ ನಾವು ಭೂಲೋಕದಲ್ಲಿ ಕರ್ಕೊಂಬಂದಾಗ ಅಲ್ಲಿ ಸತ್ತಿದಂತ ದುಷ್ಟರು, ಪ್ರಕಟಣೆ ಅದೇ 25 ನೋಡುವಾಗ 1000 ವರ್ಷಗಳು ತೀರಿದ ನಂತರ ಆ ದುಷ್ಟರಿಗೂ ಆ ಸೈತಾನಿಗೂ ಎಬ್ಬಿಸಲ್ಪಡ್ತಾನೆ. ಸೈತಾನನ ಬಂಧನೆಲ್ಲ ಬಿಡುಗಡೆ ಮಾಡ್ತಾನೆ ಅಂತ ಅರ್ಥ ಅದೇನೆ. ಅವನಿಗೆ ಯಾರು ಇರಲಿಲ್ಲ, ಎಲ್ಲ ಸತ್ತೋಗಿದ್ರು, ಎಲ್ಲ ಗೊಬ್ಬರ ಹೋಗಿದ್ರು. ಈ ಸಂದರ್ಭದಲ್ಲಿ ದೇವ್ರೇನ್ ಮಾಡ್ತಾನೆ, ದುಷ್ಟನೆಲ್ಲ ಏಳಿಸ್ಬೇಕಲ್ಲ, ಆಗ್ತಾನೆ ಸೈತಾನ ಕೆಲಸ ಮಾಡಕ್ಕಾಗೋದು. ಆಗ ದುಷ್ಟನೆಲ್ಲ ಎಬ್ಬರಿಸ್ತಾನೆ, ಆಗ ಸೈತಾನ ಆಕ್ಟಿವ್ ಆಗ್ತಾನೆ. ಬನ್ರಿ ಇದೇ ನಮ್ಮ ಮುಂದೆ ಒಳ್ಳೆ ಸಮಯ. ಯಾಕೆಂದ್ರೆ ಈ ಒಂದು ಸುಂದರವಾದ ಪಟ್ಟಣ, ಈ ಪಟ್ಟಣದ ಜನರು ಕಡಿಮೆ ಇದಾರೆ, ನಾವಾದ್ರು ಜಾಸ್ತಿ ಇದೀವಿ. ಬನ್ನಿ ದುಷ್ಟರು ಯಾವ ರೀತಿ ಸತ್ತಿರ್ತಾರೆ ಅಂದ್ರೆ ಯಾವ ಕೃತ್ಯಗಳು ಮಾಡ್ಕೊಂಡಿದ್ರು, ಏನೇನ್ ಕೆಲಸ ಮಾಡ್ಕೊಂಡಿದ್ರು, ಕಳ್ಳರು ದುಷ್ಟರು ಅದೇ ರೀತಿ ಅವ್ರಿಗೆ ಸ್ವಭಾವಗಳು ಇರ್ತವೆ. ಅದೇ ರೀತಿ ಎಬ್ಬಿಸಲ್ಪಟ್ಟು ಅವರು ಸೈತಾನ್ ಮಾತು ಕೇಳ್ಕೊಂಡು, ಆ ಸೈತಾನ್ ಏನಪ್ಪಾ ಅಂದ್ರೆ ತಾನೇ ದೇವ್ರ ತರ ಆಕ್ಟ್ ಮಾಡ್ತಾನೆ ಕಡೆಯವ್ರಿಗೂನು. ತೋರ್ಸ್ಕೊಳ್ಳೋಣ ಲೂಸಿಫರ್ ಅಂತ ತೋರ್ಸ್ಕೊಳ್ಳೋದೇ ಇಲ್ಲ. ಆಗ ಅವರೆಲ್ಲ ಏನ್ ಮಾಡ್ತಾರೆ, ಹೌದು ಬನ್ನಿ ಹೋಗೋಣ ಅಂತ ಎಲ್ಲ ಎದ್ದಕ್ಕೆ ಬರುವಾಗ, ಆಗ ಹೋಗಿ ಎದ್ದಕ್ಕೆ ಬರುವಾಗ ಅಲ್ಲಿ ಪರಲೋಕದಿಂದ ಬೆಂಕಿ ಬಿದ್ದು ಅವರೆಲ್ಲರೂ ಸಹ ಬೆಂಕಿ ಗೊಂಡಾಕ ಒಂದು ಅಗ್ನಿ ಅಂತ ಭಯಂಕರವಾದ ಗಂಧಕ ಉರಿಯುವಂತ ಬೆಂಕಿಯಲ್ಲಿ ಬಿದ್ದು ಅವರೆಲ್ಲ ಸಂಪೂರ್ಣವಾಗಿ ನಾಶವಾಗ್ತಾರೆ. ನಾಶವಾಗ ದುಷ್ಟರು ಸಂಪೂರ್ಣ ನಾಶವಾಗುವಾಗ ಅಲ್ಲಿ ಭೂಮಿ ಶುದ್ಧವಾಗುತ್ತೆ ಅಂತ ಅರ್ಥ. ಇಲ್ಲಿ ನಾವು ನೋಡುವಾಗ ನರಕ, ಒಬ್ಬ ವ್ಯಕ್ತಿ ಸತ್ತ ಅವರ ಭೂಮಿಯಲ್ಲಿ ಇರುವ ಕಾಲ ನರಕ ಎನ್ನಲಾಗುತ್ತದೆ. ನರಕ ಅಂದ್ರೆ ಏನರ್ಥ, ಸತ್ಯವೇದದ ಪ್ರಕಾರ ನೋಡುವಾಗ ಒಬ್ಬ ವ್ಯಕ್ತಿ ಸತ್ತೋಗಿ ಅವನ ಭೂಮಿಯಲ್ಲಿರೋ ಕಾಲಗಳು, ಎಷ್ಟು ಕಾಲಗಳ ಭೂಮಿಯಲ್ಲಿ ಇರ್ತಾನೆ ಅದನ್ನ ನರಕ ಅಂತ ಕರೀತಾರೆ. ಯಾಕೆಂದ್ರೆ ಆ ವ್ಯಕ್ತಿಗೆ ಯಾವ ನಿರೀಕ್ಷೆ ಇರಲಿಲ್ಲ. ಒಬ್ಬ ಸತ್ತಂತ ವ್ಯಕ್ತಿ, ಪಾಪಿಯಾದ ವ್ಯಕ್ತಿ ನರಕದಲ್ಲಿ ಅವನು ಬಿದ್ದಿರುವಾಗ
ಅವನು ಅಲ್ಲಿ ನರಕದಲ್ಲಿ ಅಲ್ಲಿ ಬೇಯಿಸ್ಕೊಂಡು ಬಿದ್ದಿರೋದಿಲ್ಲ. ಅವನು ಭೂಮಿಯಲ್ಲಿ ಇರ್ತಾನೆ. ಭೂಮಿಯಲ್ಲಿ ಇದ್ದಾಗ ಅವನಿಗೆ ಯಾವ ನಿರೀಕ್ಷೆ ಇಲ್ಲ. ನೆಕ್ಸ್ಟ್ ಈಗಾಗಲೇ ಹೇಳಿದ್ನಲ್ಲ, ಬೆಂಕಿಯ ಹೊಂಡದಲ್ಲಿ ಇವರು ಸಂಪೂರ್ಣವಾಗಿ ನಾಶವಾಗುವ ಇಡಲ್ಪಡ್ತಾರೆ. ಇವರು ಇಡಲ್ಪಟ್ಟು ಅಲ್ಲಿ ನಾಶ ಆಗ್ತಾರೆ. ಅದಕ್ಕೋಸ್ಕರ ಈ ಒಂದು ಬೆಂಕಿ ಅವರಿಗೆ ಸಿದ್ಧವಾಗಿದೆ. ಯಾವ ಬೆಂಕಿ? ಈ ದುಷ್ಟರಿಗೆ ಈ ಪರಲೋಕದಿಂದ ಬೀಳುವಂತ ಆ ಬೆಂಕಿಯಲ್ಲಿ ಸಂಪೂರ್ಣವಾಗಿ ಇವರು ನಾಶವಾಗ್ತಾರೆ. ಅವರು ವೈಟ್ ಹೇಳ್ತಾರೆ, ಅವರು ಅವ್ರ ಫೈಲ್, ಅವ್ರೇನನ್ನು ಮಾಡಿದ್ರ ಪಾಪ ಅದೆಲ್ಲವೂ ಸಹ ಆ ದಿನದಲ್ಲಿ ಹಾಗೆ ಅದಕ್ಕೆ ನರಕ ಅದೇ ಹಾಕ್ತಾರೆ. ಆ ಬೆಂಕಿಗೆ ಹಾಕಿ ಅವರು ಸಂಪೂರ್ಣ ನಾಶ ಮಾಡ್ತಾರೆ ಅಂತ ನೋಡುತ್ತೆ. ಆಗ ಅದು ನರಕ. ಅದನ್ನ ಸೈತಾನ ಏನ್ ಮಾಡ್ತಾನೆ, ಇದನ್ನ ಬಹಳ ವೈಲೇಟ್ ಮಾಡ್ತಾನೆ. ಬೇರೆ ಕಡೆಗೆ ಏನ್ ಮಾಡ್ತಾನೆ ಅಂದ್ರೆ, ಪಾಪ ಸತ್ತಂತ ವ್ಯಕ್ತಿ ನರಕದಲ್ಲಿ ನರಳ್ತಾ ಇರ್ತಾರೆ, ಅಲ್ಲಿ ಬೆಂಕಿ ಉರಿತಾ ಇರ್ತದೆ, ಸಾಯ್ತಾ ಇರ್ತಾರೆ. ಯಾಕೆ ಈ ರೀತಿ ಹೇಳ್ತಾನೆ ಅಂದ್ರೆ, ಇಲ್ಲಿ ಪರಲೋಕದಲ್ಲಿ ಮುಂದೆ ಬರುವಂತಹ ಈ ಒಂದು ಶಿಕ್ಷೆನ ಇವನೇನ್ ಮಾಡ್ತಾನೆ, ಈಗಲೇ ಅದು ನಡೀತಾ ಇದೆ. ಅನೇಕರು ಪರಲೋಕದಲ್ಲಿ ಬೆಂಕಿಯಲ್ಲಿ ನಾಶ ಆಗ್ತಾ ಇದ್ದಾರೆ, ನರಕದಲ್ಲಿ ಬೆಂಕಿ ಉರಿತಾ ಇದೆ. ಇದು ತಪ್ಪಾದ ಅಭಿಪ್ರಾಯ. ಅನೇಕರು ಸಹ ಇದನ್ನ ನಂಬ್ತಾರೆ. ಆದ್ರೆ ಕ್ರೈಸ್ತರಾದ ನಾವು ಸತ್ಯನ ತಿಳ್ಕೋಬೇಕು. ದೇವರು ಅಷ್ಟು ಪ್ರೀತಿಮಯನಾದ ದೇವರು, ಅಷ್ಟು ಕಠಿಣವಾಗಿ, ಅಷ್ಟು ಕೆಡುಕನಾಗಿ ಆತನು ಈ ರೀತಿಯಾದ ಶಿಕ್ಷಣ ಕೊಡೋದಿಲ್ಲ. ದೇವ್ರು ಏನ್ ಮಾಡ್ತಾನೆ, ಅವ್ರ ಶಿಕ್ಷೆ ಏನಪ್ಪ ಅಂದ್ರೆ ನಿತ್ಯ ರಾಜ್ಯನ ಪಾಪಿಗಳೇನ್ ಮಾಡ್ತಾರೆ, ನಿತ್ಯ ರಾಜ್ಯ ಕಳ್ಕೊತಾರೆ ಅಷ್ಟೇ. ನಿತ್ಯ ರಾಜ್ಯ ಕಳ್ಕೊಂಡು ಅವ್ರ ನಿತ್ಯ ನಾಶನಕ್ಕೆ ಗುರಿ ಆಗ್ತಾರೆ. ಆಗ ಅವರು ನಾಶ ಆಗಿ ಸಂಪೂರ್ಣವಾಗಿ ನಾಶ ಆದ್ಮೇಲೆ ಅವ್ರು ಮತ್ತೆ ಅವ್ರ ಮರಗಳಿಸುವಂತಹ ಅವಕಾಶ ಇಲ್ಲ. ಶಾಶ್ವತವಾಗಿ ನಾಶ ಆಗ್ಬಿಟ್ಟು ಎರಡನೇ ಮರಣದಲ್ಲಿ. ಮೊದಲನೇ ಮರಣದಲ್ಲಿ ಅವ್ರಿಗೆ ಅವಕಾಶ ಇರುತ್ತೆ. ಅವಕಾಶ ಇರೋದು ಅಂದ್ರೆ ನ್ಯಾಯ ತೀರ್ಪಿಗಾಗಿ ಅವ್ರು ನೆಪಿಸಿ ನಾಶ ಮಾಡ್ತಾನೆ ದೇವರು. ನಾಶ ಮಾಡಿದಾಗ ಅವ್ರೇನ್ ಮಾಡ್ತಾರೆ, ಸಂಪೂರ್ಣವಾಗಿ ಶಾಶ್ವತವಾಗಿ ಅವರು ಹೊರಟೋಗ್ತಾರೆ. ಅದನ್ನ ಹೇಳುವಂಥದ್ದು ನಿತ್ಯ ನಾಶನದ ಬೆಂಕಿ. ಅಲ್ಲಿ ಆ ಬೆಂಕಿ ಎಂದಿಗೂ ಆರೋದಿಲ್ಲ. ಆ ಬೆಂಕಿಯ ಅರ್ಥ ಏನು ಅಂದ್ರೆ, ಅವ್ರು ಸಂಪೂರ್ಣವಾಗಿ ನಿತ್ಯ ನಾಶನಕ್ಕೆ ಹೋಗ್ತಾರೆ ಅನ್ನೋದು ಅರ್ಥ ಅನ್ಬೋದು. ಭೂಮಿಯ ಮೇಲೆ ಶಿಷ್ಯರು, ದುಷ್ಟರು ಇಬ್ಬರು ಸಹ ಕೂಡ ಇದ್ದಾರೆ. ಅಲ್ಲಿ ಶಿಷ್ಟರು ಕೂಡ ಸಾಯ್ತಾರೆ. ಆದರೆ ಶಿಷ್ಟರಿಗೆ ಏನೊಂದು ಅವಕಾಶ ಇದೆ, ನಿತ್ಯ ರಾಜ್ಯದ ಅವಕಾಶ ನಿರೀಕ್ಷೆ ಸಹ. ಕ್ರಿಸ್ತನಲ್ಲಿ ಸತ್ತವರು ನಿತ್ಯ ರಾಜ್ಯಕ್ಕೆ ಅಲ್ಲಿ ಭೂಮಿಲಿ ಇರೋದಿಲ್ಲ. ಅವ್ರೇನ್ ಮಾಡ್ತಾರೆ, ಎತ್ತಲ್ಪಟ್ಟು ಕ್ರಿಸ್ತನಲ್ಲಿ ವಿಶ್ರಮಿಸಿಕೊಳ್ತಾರೆ. ಕ್ರಿಸ್ತನಲ್ಲಿ ವಿಶ್ರಮಿಸಿಕೊಂಡವರು ಎತ್ತಲ್ಪಟ್ಟು ಪರಲೋಕ ರಾಜ್ಯನ ಪ್ರವೇಶ ಮಾಡಿ ನಂತರ ಭೂಲೋಕಕ್ಕೆ ಬರುವಂತ ಒಂದು ಅವಕಾಶ ಇಲ್ಲಿ. ಅದಕ್ಕೋಸ್ಕರ ಅವರು ನಿತ್ಯ ರಾಜ್ಯಕ್ಕೆ ಬಾಧ್ಯರಾಗ್ತಾರೆ, ನಿತ್ಯ ನಾಶನಕ್ಕೆ ಗುರಿ ಆಗೋದಿಲ್ಲ. ಇಲ್ಲಿ ಶಿಷ್ಟರಿಗೆ ಒಳ್ಳೆಯವರು ಅಂದು ಒಂದು ನಿರೀಕ್ಷೆ ಇದೇ. ದೇವರು ಅವರನ್ನು ನಿತ್ಯ ರಾಜ್ಯಕ್ಕೆ ಕರೆಯುವ ತಗೊಂಡು ಹೋಗುವಂತ ಒಂದು ವ್ಯವಸ್ಥೆ ಇದಾಗಿರೋದ್ರಿಂದ ಅದರಂತೆ ಅವರು ಎತ್ತಲ್ಪಡುತ್ತಾರೆ. ದುಷ್ಟರು ಕೂಡ ಸಮಾಧಿಯಲ್ಲಿ ದೀರ್ಘಕಾಲ ಇದ್ದರೂ ಕೂಡ ಯಾವ ಒಳ್ಳೆಯ ನಿರೀಕ್ಷೆ ಇರೋದಿಲ್ಲ. ಅವರಿಗೆ ಬೆಂಕಿ ಗಂಧಕಗಳು ಉರಿಯುವಂತ ಕೆರೆಯೇ ಗತಿ. ಆ ಒಂದು ಗತಿಗಾಗಿ ಅವ್ರು ಇಡಲ್ಪಟ್ಟಿರ್ತಾರೆ. ಅದಕ್ಕಾಗಿ ಸೈತಾನನ ಪಾತಾಳದಲ್ಲಿ ದುಷ್ಟರು ಬೆಂಕಿಯಿಂದ ಬೇಯ್ತಾರೆ ಎಂಬ ಸುಳ್ಳು ವದಂತಿಗಳನ್ನು ಜನರಲ್ಲಿಸೋದು, ಸುಳ್ಳು ತಪ್ಪುಗಳನ್ನು ದೇವರು ಬಹಳ ಕಟುಕನು. ದೇವರು ಬಹಳ ರೀತಿಯಲ್ಲಿ ಅವನು ಯಾರು ಒಂದು ರೀತಿ ತೋರಿಸ್ತಾನೆ ಪ್ರೀತಿ ವಿಷಯದಲ್ಲಿ, ಪಕ್ಷಪಾತಿ. ಈ ರೀತಿಯಾದ ಒಂದು ದೇವರಿಗೆ ಒಂದು ಕೆಟ್ಟ ರೀತಿಯಲ್ಲಿ ಅವನು ಪ್ರತಿಬಿಂಬಿಸಿ ಅನೇಕರು ದೇವರ ವಿಷಯದಲ್ಲಿ ನಂಬಿಕೆಯಲ್ಲಿ ಕುಂದು ಹೋಗ್ಬೇಕು, ಅನೇಕರು ಅವನ ಜೊತೆ ನಾಶ ಆಗ್ಬೇಕು ಅನ್ನೋದೇ ಅವನ ಉದ್ದೇಶ. ಅದಕ್ಕೋಸ್ಕರ ದೇವರ ವಿಷಯದಲ್ಲಿ ಕೆಟ್ಟದಾಗಿ ಅವನು ಜನಗಳಿಗೆ ತಪ್ಪಾದ ಅಭಿಪ್ರಾಯನ ಹುಟ್ಟಿಸ್ತಾ ಇದ್ದಾನೆ. ದೇವರು ಹಿಂಸಕನು ಎಂಬಂತೆ ಚಿತ್ರಿಸುವುದು ಅವನ ಕೆಲಸ. ನರಕದಲ್ಲಿ ಕಠಿಣ ಶಿಕ್ಷೆ ಇದೆ ಎಂಬ ಸುಳ್ಳು ವದಂತಿ ಸೃಷ್ಟಿಸುವುದು ಅವನ ಕೆಲಸ. ದೇವರ ಪ್ರೀತಿಗೆ ಮಸಿ ಬಳಿಯುವ ಕೆಲಸ ಯಾವಾಗಲೂ ಆತನು ಮಾಡ್ತಾನೆ ಇದ್ದಾನೆ ಅಂತ ನೋಡುವಂತ. ನರಕ ಎಂದರೆ ಸತ್ತವರು ಭೂಮಿಯಲ್ಲಿ ಇರುವ ಒಂದು ಸ್ಥಳ ಅಷ್ಟೇ. ಅಲ್ಲಿ ದುಷ್ಟರಿಗೆ ಶಿಕ್ಷಿಸುವುದಾಗಲಿ ಶಿಕ್ಷೆಗೆ ಒಳಪಡಿಸುವುದಾಗಲಿ ಅಲ್ಲಿ ಇಲ್ಲ. ಯಾಕೆಂದ್ರೆ ಅವರು ಭೂಮಿಯಲ್ಲಿ ಎಷ್ಟು ಕಾಲ ದೀರ್ಘಕಾಲ ಇರ್ತಾರೋ ಅಷ್ಟು ದೀರ್ಘಕಾಲ ಇರ್ತಾರೆ. ದೇವರು ಆತನ ಎಬ್ಬಿಸಿದಾಗ ನಿತ್ಯ ನಾಶನಕ್ಕೆ ಅವ್ರನ್ನ ಕಳಿಸ್ತಾರೆ. ಆಗ ಅಲ್ಲಿ ಬೆಂಕಿ ನರಕಕ್ಕೆ ಅವ್ರು ಗುರಿ ಆಗ್ತಾರೆ. ಅವ್ರು ಅದೇ ದಿವಸ ಸತ್ತು ಅದೇ ದಿವಸ ನಾಶ ಹೋಗ್ತಾರೆ ವಿನಃ ಅದು ಹುರ್ಕೊಂಡೇ ಇರೋದಿಲ್ಲ. ದೇವರು ಗೊತ್ತು ಮಾಡಿದ ಆ ದಿನದಲ್ಲಿ ಶಿಷ್ಯರು ಪರಲೋಕಕ್ಕೆ ಒಯ್ಯಲ್ಪಡುತ್ತಾರೆ ವಿನಃ ದುಷ್ಟರು 1000 ವರ್ಷಗಳ ತೀರಿದ ತನಕ ಪಾತಾಳದಲ್ಲಿ ಸಮಾಧಿಯಲ್ಲಿ ಇದ್ದ ಹಾಗೆ ಇದೇ ಸ್ಥಿತಿಯಲ್ಲಿ ಇರ್ತಾರೆ, ಅಲ್ಲೇ ಉರಿತಾ ಇರಲ್ಲ. ಈ ಸ್ಥಿತಿಯಲ್ಲಿ ಇರೋದ್ರಿಂದ ನ್ಯಾಯ ವಿಚಾರಣೆಯ ದಿನದಲ್ಲಿ ಅವರು ಇನ್ನು ಎಬ್ಬಿಸಲ್ಪಟ್ಟು ಆ ಪ್ರಕಟಣೆ ಆಗಲೇ ಹೇಳ್ದಂಗೆ 25ರಲ್ಲಿ ಮಿಕ್ಕ ಸತ್ತವರು ಆ 1000 ವರ್ಷಗಳ ತೀರುವ ತನಕ ಜೀವಿತರಾಗಿ ಹೇಳಿಲ್ಲ. ಎದ್ದ ನಂತರ 7ನೇ ವಚನ 1000 ವರ್ಷ ತೀರಿದ ಮೇಲೆ ಸೈತಾನಿಗೆ ಸೆರೆಯಿಂದ ಬಿಡುಗಡೆ ಆಯ್ತು. ಬಿಡುಗಡೆ ಆತನ ಸತ್ತು ಹೋಗಿದ್ದ ದುಷ್ಟರು ಕೂಡ ಅವರ ಸಂಗಡ ಅನುಯಾಯಿಗಳು ಎಬ್ಬಿಸಲ್ಪಟ್ಟರು. ಅವರೆಲ್ಲರೂ ಸಹ 4 ದಿಕ್ಕುಗಳ ಜನರನ್ನು ಸೇರಿಸಿಕೊಂಡು ಪರಲೋಕದಿಂದ ಹಿಡಿದು ಮುತ್ತಿಗೆ ಹಾಕೋಕೆ ಪ್ರಯತ್ನ ಪಟ್ಟರು. ಆಗ ಪರಲೋಕದಿಂದ ಬೆಂಕಿ ಬಂದು ಅವನೆಲ್ಲನೂ ನಾಶ ಮಾಡ್ತು ಅಂತ ನೋಡುವಂತರಾಗಿದ್ದೇವೆ. ಹೀಗೆ ಸೈತಾನನು ಕಡೆಯವರೆಗೂ ತನ್ನ ದೇವರು ಹೇಳ್ಕೊಂಡೇ ಹೋರಾಟ ಮಾಡ್ತಾನೆ.
ಅವನು ನಿಜವಾಗ್ಲೂ ತಾನು ಸೈತಾನ ಅಂತ ತಿಳ್ಕೊಳ್ಳಲ್ಲ, ಕಡೆಗೆ ಅವನು ನಿತ್ಯ ನಾಶನಕ್ಕೆ ಅವನು ತುತ್ತಾಗ್ತಾನೆ. ಇಲ್ಲ ನೋಡಿ, ಅದೇ ರೀತಿ ನೋಡುವಾಗ ಆದ್ರೆ ಪರಲೋಕದಿಂದ ಬೆಂಕಿ ಬಂದು ಇಡೀ ಸೈತಾನನ ಅನುಯಾಯಿಗಳನ್ನು ದುಷ್ಟರನ್ನು ನಾಶ ಮಾಡಿತು, ಅಲ್ಲದೆ ಅವರ ಜೀವಿತ ಶಾಶ್ವತವಾಗಿ ನಾಶವಾಗಿ ಇನ್ನೆಂದೂ ಮರುಳುಗೊಳಿಸದಂತೆ ದೇವರು ಅವರನ್ನ ನಾಶ ಮಾಡ್ತಾನೆ ಅಂತ ನೋಡ್ತಾನೆ. ಆಗ್ಲೇ ಹೇಳಿದ ಈ ದುಷ್ಟತನವನ್ನು ಸೈತಾನ ನರಕದಲ್ಲಿ ಬೆಂಕಿ ಉರಿತಿದೆ, ಅಲ್ಲಿ ದುಷ್ಟರಿಗೆ ಶಿಕ್ಷೆ ಇದೆ ಎಂದು ಹೇಳುವ ಮಾತು ಸಂಪೂರ್ಣವಾಗಿ ಸುಳ್ಳಾಗಿದೆ. ಅಲ್ಲಿ ಯಮದೂತ ಇದ್ದಾನೆ, ಅಲ್ಲಿ ಹಂಗಿದೆ ಹಿಂಗಿದೆ ನಡೆಯುವಂತ ಈಗ ಆ ರೀತಿಯಾದ ಘಟನೆಗಳನ್ನು ನೋಡುವಾಗ ಇದು ಸಂಪೂರ್ಣವಾಗಿ ಸುಳ್ಳು ಎಂಬುದನ್ನು ಸತ್ಯವೇದ ಸ್ಪಷ್ಟಪಡಿಸುವಂತದ್ದಾಗಿದೆ. ಕಡೆ ದಿನಗಳಲ್ಲಿ ನಡೆಯುವ ಈ ಘಟನೆಗಳನ್ನು ಸತ್ತವರು ಈಗ ಶಿಕ್ಷೆ ಅನುಭವಿಸುತ್ತಿದ್ದಾರೆ. ಪಾತಾಳ ಒಂದು ಲೋಕವಿದೆ ಅಂತ ಹೇಳೋದು ಇದೆಲ್ಲ ಸುಳ್ಳು. ನರಕ ಯಾತನೆ ಪಡ್ತಿದ್ದಾರೆ ಎಂದೆಲ್ಲ ಸುಳ್ಳು. ಅದಕ್ಕೋಸ್ಕರ ಇಲ್ಲಿ ಜನರು ಹುಟ್ಟು ತಾವು ಜೊತೆಗೆ ಅಲ್ಲಿ ದೇವರು. ನರಕ ಎಂದರೆ ಸತ್ತ ವ್ಯಕ್ತಿ ದುಷ್ಟನಾಗಿ ಯಾವ ನಿರೀಕ್ಷೆ ಇಲ್ಲದೆ ಕಡೇ ದಿನದಲ್ಲಿ ಆಗುವ ಆ ಶಿಕ್ಷೆಗೆ ಗುರಿಯಾಗುತ್ತಾನೆ. ಅದಕ್ಕೆ ಅಲ್ಲಿಯವರೆಗೆ ಅವನು ಪ್ರಜ್ಞಾಹೀನನಾಗಿ ಅಲ್ಲಿ ಭೂಮಿಯಲ್ಲಿ ಪಾತಾಳದಲ್ಲಿ ಆ ಸಮಯದಲ್ಲಿ ಆತನು ಇಡಲ್ಪಟ್ಟು ನಾನು ನಾಶನಕ್ಕೆ ಖಂಡಿತವಾಗಿ ಗುರಿಯಾಗ್ತಾನೆ ಅಂತ ನೋಡುವಂತರಾಗಿದೆ. ಹೀಗೆ ಇದರಲ್ಲಿ ನಾವು ನೋಡುವಾಗ ಕೆಲವು ಯೋಚನೆ ಮಾಡ್ತಾನೆ, ಹೇಳ್ಬೇಕಾದ್ರೆ ನೀವೇನ್ ಮಾಡ್ತೀರಾ ಈ ತರ ಹೇಳ್ತಾ ಇದ್ರೆ. ಸತ್ಯವೇದದಲ್ಲಿ ಒಂದು ಮಾತು ಹೇಳ್ಪಟ್ಟಿದೆ, ಭೋಗ ಪುರುಷನು ಲೂಕನ ಬರೆಸುವಾರ್ತೆ 19:31-32 ವಚನಗಳನ್ನು ನೋಡುವಾಗ ಅಲ್ಲಿ ಒಬ್ಬ ಭೋಗ ಪುರುಷನು ಒಬ್ಬ ಭಿಕ್ಷುಕನ ವಿಷಯದಲ್ಲಿ ಒಂದು ದೃಷ್ಟಾಂತ ಇದೆ. ಈ ದೃಷ್ಟಾಂತ ನೋಡುವಾಗ ನಿಜವಾಗನು ನಾನು ನೋಡ್ಬೇಕಾದ್ರೆ ಈ ದೃಷ್ಟಾಂತ ನೋಡುವಾಗ ಅಲ್ಲಿ ಸತ್ತ ಒಬ್ಬ ಭೋಗ ಪುರುಷನ ಮನೆ ಮುಂದೆ ಒಬ್ಬ ಭಿಕ್ಷಕನಿದ್ದ. ಅವನ ಮೈಯೆಲ್ಲ ಉಣ್ಣಿತ್ತು. ಉಣ್ಣಿದ್ದು ನಾಯಿ ಹಾಕದಂತ ಆ ರೀತಿಯಾದ ಆಹಾರನ ತಿನ್ಕೊಂಡು ನಾಯಿಯನ್ನ ಉಣ್ಣೆಲ್ಲ ನೆಕ್ತಿತ್ತು. ಇಂಥ ಒಂದು ಪರಿಸ್ಥಿತಿ ಇದ್ದಾಗ ಅವನು ಸತ್ತೋಗ್ತಾನೆ. ಅದು ಆ ಭೋಗ ಪುರುಷನ ಅವನ್ನ ಕೇರೆ ಮಾಡೋದಿಲ್ಲ. ಅವ್ನ ದಿನ ಬೇಕಾದ ತಿನ್ಕೊಂಡು ಆರಾಮಾಗಿರ್ತಾನೆ. ಇವನು ಸ್ವಲ್ಪ ಮೊದಲು ಸತ್ತೋದಾಗ ಇವನು ಬ್ರಾಹ್ಮಣ ಎದೆನೆ ಹೊರ್ಕೊಂಡು ಅಲ್ಲಿ ಪರಲೋಕದಲ್ಲಿ ಬ್ರಾಹ್ಮಣ ಎದೆಯನ್ನ ಹುರ್ಕೊಂಡು ಈ ಒಬ್ಬ ಭಿಕ್ಷುಕ ಅಲ್ಲಿ ಇರ್ತಾನೆ ಅಂತ ಈ ಒಂದು ಸ್ಟೋರಿ ನೋಡ್ತೇವೆ. ಇಲ್ಲಿ ನೋಡುವಾಗ ಅಂದ್ರೆ ಪರಲೋಕದ ಭೂಲೋಕ ಒಂದು ಬ್ರಾಹ್ಮಣಲ್ಲಿದ್ದಾನೆ, ಬ್ರಾಹ್ಮಣದೇ ಹೊರ್ಕೊಂಡಿದ್ದಾನೆ ಅನ್ನುವ ವಿಚಾರ ಯಾಕಿಲ್ಲಿ ಬರುತ್ತೆ ಅಂತ ಮುಂದೆ ಹೇಳ್ತೀನಿ. ಇಲ್ಲಿ ನೋಡುವಾಗ ಆತನು ಕಡೆಗೆ ಎರಡನೇದಾಗಿ ಸ್ವಲ್ಪ ದಿನಗಳ ನಂತರ ಆ ಭೋಗ ಪುರುಷನು ಕೂಡ ಸತ್ತೋಗ್ತಾನೆ. ಸತ್ತೋಗಿ ಅವನು ಹೋಗಿ ಅವನೇನ್ ಮಾಡ್ತಾನೆ, ನರಕ ಯಾತನೆ ಪಡುವಂತ ಆ ಉರಿಯುತ್ತಿರುವಂತ ಆ ಬೆಂಕಿ ಮಂಡಲದಲ್ಲಿ ಅವನು ಹಾಕ್ಬಿಡ್ತಾರೆ ಅಂತ. ಈಗ ನೋಡುವಾಗ ಅಲ್ಲಿ ಹಾಕಿದಾಗ ಅವನು ಅಲ್ಲಿ ಹೋಗಿ ಅಯ್ಯೋ ಉರಿ 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 ಅಂತ ಮೇಲ್ ನೋಡ್ತಾನೆ. ನೋಡುವಾಗ ಬ್ರಾಹ್ಮಣ ಇದೆ, ಅವನ ಮನೆ ಇದ್ದಂತ ಭಿಕ್ಷುಕ ಬ್ರಾಹ್ಮಣ ಎದೆನೆ ಹುರ್ಕೊಂಡು ಕುಂತಿರೋದು ನೋಡ್ಬಿಟ್ಟು, ಅಯ್ಯೋ ಏನಿದು ನನ್ ಮನೆ ಭಿಕ್ಷುಕರಾಗಿದ್ದನು ಬ್ರಾಹ್ಮಣ ಎದೆ ಹುರ್ಕೊಂಡಿದ್ದೀನಲ್ಲಪ್ಪ, ನನಗೇನ್ ಹಿಂಗಾಗೋಯ್ತಾ ಇಂಥ ಪರಿಸ್ಥಿತಿ ಬಂತಲ್ಲ ಅಂತ ಹೇಳಿ ಆಗ ಅಲ್ಲಿ ಅಯ್ಯೋ ದೇವ್ರೇ, ಈ ಆ ಮನುಷ್ಯನ ಮುಖಾಂತರ ಅವನ ಕಾಲ್ ಬೆರಳಿಂದಾರು ನಾನು ಸ್ವಲ್ಪ ನೀರ್ನ ಚುಚ್ಕೊಂತ ಹೇಳಿ ಸ್ವಾಮಿ, ನಂಗೆ ಉರಿ ತಡೆಯಕ್ ಆಗಲ್ಲ ಅನ್ನೋ ಒಂದು ಸನ್ನಿವೇಶನ ನಾವು ಈ ಸತ್ಯವೇದದಲ್ಲಿ ನೋಡುವಂತರಾಗಿದ್ದೀವಿ. ಇಲ್ಲಿ ನೋಡುವಾಗ ಆ ಕಾಲದಲ್ಲಿ ಯೇಸು ಸ್ವಾಮಿ ಆ ಕಾಲದಲ್ಲಿ ಈ ಒಂದು ದೃಷ್ಟಾಂತ ಇದು ನೋಡಿ ತಿಳ್ಕೊಳ್ಳಿ. ಈ ಸಾಮ್ಯ ದೃಷ್ಟಾಂತಗಳು ಎಲ್ಲವೂ ಹೇಳುವಂಥದ್ದು ಒಂದು ವಿಷಯಕ್ಕೆ ಸಂಬಂಧಪಟ್ಟ ವಿಷಯಕ್ಕೆ ಅದೇನಾಗಿರುತ್ತೆ ಅಂದ್ರೆ ಅದು ಸತ್ಯವಾಗಿರೋದಿಲ್ಲ, ಅದಕ್ಕೆ ಒಂದು ಹೋಲಿಕೆ ಆಗಿರುತ್ತೆ ಅಷ್ಟೇ. ಹಾಗೆ ಇರುವಾಗ ಇಲ್ಲಿ ಆ ಭೋಗ ಪುರುಷನು ಏನ್ ಮಾಡ್ತಾರೆ, ನೀರ್ನ ತರಿಸಿ ಮತ್ತೆ ಅಲ್ಲಿಂದ ದೊಡ್ಡ ಡಂಗೂರದೆಯಪ್ಪ, ಅಲ್ಲಿ ಅವ್ರು ಇಲ್ಲೂ ಬರಕ್ಕಾಗಲ್ಲ, ಇಲ್ಲಿ ಅಲ್ಲಿಗೆ ಬರಕ್ಕಾಗೋದಿಲ್ಲ. ಅದಕ್ಕೋಸ್ಕರವಾಗಿ ಅಲ್ಲಿಂದ ನೀನ್ ಅಲ್ಲಿ ಹೋಗಲ್ಲ, ಅವ್ರು ಇಲ್ಲಿ ಬರಕ್ಕಾಗಲ್ಲ, ಅವ್ರು ಅನುಭವಿಸ್ಬೇಕಾದದ್ದು ಅವರೇ ಅನುಭವಿಸ್ಬೇಕು ಅನ್ನೋ ರೀತಿಯಲ್ಲಿ ಅಲ್ಲಿ ಹೇಳ್ದ. ಆಗ ಅಯ್ಯೋ ಸ್ವಾಮಿ, ನಮ್ಮ ಅಣ್ಣ ತಮ್ಮಿದ್ರಿಂದ ಅವರು ಇದೇ ಕೆಲಸನ ಮಾಡ್ತಾ ಇದಾರೆ, ದಯವಿಟ್ಟು ನೀನು ಸತ್ತವನೊಬ್ಬನ ಕಳಿಸಿ ಅಲ್ಲಿ ಹೋಗಿ ಅವನೇನ್ ಮಾಡ್ಲಿ ಹೇಳ್ಲಿ ಅಂತ. ಆಗ ಹೇಳ್ಬೇಕಾದ್ರೆ 31 ವಚನ ಹೇಳ್ತದೆ ಇಲ್ಲಿ, ಇಲ್ಲ ಮೋಶೆ ಬರೆದಂತ ಧರ್ಮಶಾಸ್ತ್ರ, ಪ್ರವಾದಿಗಳ ಗ್ರಂಥಗಳು ಇವೆಲ್ಲ ಕೊಡಲ್ಪಟ್ಟಿರುವಾಗ ಅದನ್ನು ಓದ್ಕೊಳ್ಳಿ. ದೇವರ ಒಂದು ಉದ್ದೇಶ ಏನು, ಪರಲೋಕ ರಾಜ್ಯದ ಸಂಬಂಧಪಟ್ಟ ವಿಷಯಗಳೇನು, ಇದೆಲ್ಲವನ್ನು ನೀವು ತಿಳ್ಕೊಂಡು ಒಳ್ಳೆನ ನಡ್ಕೊಂಡ್ರೆ ನಿಂಗೆ ನಿತ್ಯ ರಾಜ್ಯ ಸಿಗುತ್ತೆ, ಪರಲೋಕ ರಾಜ್ಯ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ ನೋಡುವಾಗ ಭೋಗ ಪುರುಷನು ಅಬ್ರಹಾಮನ ಎದೆಯನ್ನ ಹುರ್ಕೊಂಡಿದ್ದಾನೆ ಅಂತ ನೋಡುವಾಗ ಇಲ್ಲಿ ಪ್ರಕಟಣೆ ಬರುವಾಗ 21ನೇ ಅಧ್ಯಾಯದಲ್ಲಿ ಇಲ್ಲಿ ನೋಡುವಾಗ ಆತನ ಅವರನ್ನೇ ವಾಸ ಮಾಡುವನು, ಅವರು ಆತನಿಗೆ ಪ್ರಜೆಗಳಾಗಿರುವರು, ದೇವರು ತಾನೇ ಅವರ ಸಂಗಡ ಇರುವನು. ಇಲ್ಲಿ ದೇವರು ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡಿದ ಮೇಲೆ ಅಲ್ಲಿ ಯೇಸು ಕ್ರಿಸ್ತನೇ ಇರ್ತಾನೆ. ಈಗ ದೇವರ ನಿವಾಸವು ಅವರಲ್ಲಿ ಇರುತ್ತದೆ, ದೇವರಲ್ಲಿರ್ತಾನೆ, ಆತನೇ ಬೆಳಕಾಗಿರ್ತಾನೆ. ಇಲ್ಲಿ ನಿಜವಾಗಿಯೂ ನಿತ್ಯ ರಾಜ್ಯಕ್ಕೆ ಸೇರಲ್ಪಟ್ಟ ಜನರು ದೇವರ ಸ್ಥಾಪನೆ ಮಾಡುವಂತ ಆ ರಾಜ್ಯ, ಪರಿಶುದ್ಧವಾದ ರಾಜ್ಯದಲ್ಲಿ ಅಲ್ಲಿ ಯೇಸು ಕ್ರಿಸ್ತನೇ ಇರ್ತಾನೆ, ಅಬ್ರಾಮ್ ಇರೋದಿಲ್ಲ.
ಇಲ್ಲಿ ನೋಡುವಾಗ ಯಾಕೆ ಈ ಮಾತು ಹೇಳ್ತಾನೆ ಅಂದ್ರೆ, ಅಲ್ಲಿ ಅಬ್ರಾಮನನ್ನ ಯೆಹೂದ್ಯರು ನಂಬ್ತಾ ಇದ್ರು, ಯೇಸು ಕ್ರಿಸ್ತನ ನಂಬ್ತಾ ಇರಲಿಲ್ಲ. ಆ ಯೇಸು ಕ್ರಿಸ್ತನ ನಂಬ್ತಾ ಇರಲಿಲ್ಲ, ದೇವ್ರನ್ನ ನಂಬ್ತಾ ಇರಲಿಲ್ಲ. ಅಬ್ರಾಮನ ನಮ್ಮ ದೇವರು, ಅವನ ದೇವರ ಪುರುಷನು ಅಂತ ಹೇಳ್ತಾ ಇದ್ರು. ಅದಕ್ಕೆ ಈಗ ಅಬ್ರಾಮನಿಗೆ ಹೋಲಿಕೆಯಾಗಿ ನಿಮ್ಗೆ ಒಬ್ಬ ಪಾಪಿ ಅವನು ತಪ್ಪು ಮಾಡಿ ಅವನು ಒಬ್ಬ ಒಳ್ಳೆ ಮನುಷ್ಯನ ನಡ್ಕೊಂಡ್ರೆ, ಒಬ್ಬ ಬಡವ ಭಿಕ್ಷುಕನಾಗಿ, ಯಾಕೆಂದ್ರೆ ಇವ್ರು ಯಾಕೆ ಈ ಮಾತು ಹೇಳ್ತಾರೆ ಈ ಸ್ವಾಮಿ ಈ ಸ್ಟೋರಿನ ಅಂದ್ರೆ, ಅಲ್ಲಿ ಬಡವರು ಕಂಡ್ರೆ ಬಹಳ ಹೀಯಾಳಿಸ್ತಾ ಇದ್ರು. ಏ ಸ್ವಾಮಿಯು ಕೂಡ ಬಡತನ ಇದ್ದದಕ್ಕೆ ಅವನ ಬಹಳ ಹೀಯಾಳಿಸ್ತಾ ಇದ್ರು. ಯಾರು? ಯೆಹೂದ್ಯರು. ನಾವು ದೇವಜನರು, ನಾವು ವಿಶೇಷವಾದ ಮನುಷ್ಯರು, ದೇವರ ನಾವು ದೇವರಿಗೆ ವಿಶೇಷವಾಗಿ ನಡೆಸಲ್ಪಟ್ಟಿದ್ದೇವೆ ಅನ್ನೋ ರೀತಿಯಲ್ಲಿ ಅವ್ರು ನಡ್ಕೋತಾ ಇದ್ರು. ಹೀಗೆ ಇವರ ಒಂದು ತಿರಸ್ಕಾರ, ಇವರ ಮನೋಭಾವನೆ, ಬಡರ ಮೇಲೆ ತೋರಿಸ್ತಿದ್ದಂತ ಒಂದು ಗರ್ವ, ಇದೆಲ್ಲವನ್ನು ನೋಡಿ ಯೇಸು ಸ್ವಾಮಿಯರಿಗೆ ಒಂದು ದೃಷ್ಟಾಂತನ ಅವ್ರಿಗೆ ಹೇಳುವಂತ ನೋಡುವಂತ ಈ ದೃಷ್ಟಾಂತದಲ್ಲಿ ನೀವು ಈ ರೀತಿಯಾಗಿ ನಡ್ಕೊಂಡ್ರೆ ನಿಮ್ಮ ಗರ್ವ ಅಹಂಕಾರ ದೇವರು ಸಂಪೂರ್ಣವಾಗಿ ನಿಮ್ಮ ನರಕಕ್ಕೆ ಪಾತ್ರಕ್ಕೆ ಅಂದ್ರೆ ನಿಮಗೆ ನಾಶನಕ್ಕೆ ಗುರಿ ಮಾಡ್ತಾನೆ. ಖಂಡಿತವಾಗಿ ನಾಶನಕ್ಕೆ ಗುರಿಯಾಗಿ ನೀವು ನಾಶ ಆಗ್ತೀರಾ ಅಂತ ರೀತಿಯಲ್ಲಿ. ಅಂದ್ರೆ ಅವರು ಭಯಪಟ್ಟು ದೇವ್ರ ಕಡೆ ತಿರುಗಿಕೊಳ್ಳುವಂತ ಒಂದು ಅವಕಾಶ ಅವ್ರು ಇರ್ಲಿ ಅನ್ನೋ ಲೆಕ್ಕದಲ್ಲಿ ದೇವರು ಈ ರೀತಿಯಾದ ಒಂದು ದೃಷ್ಟಾಂತನ ಅವ್ರಿಗೆ ಹೇಳ್ತಾನೆ. ಹೇಳಿದಾಗ ಅದರಲ್ಲೂ ಸಹ ಅವರು ತಿಳ್ಕೊಳ್ಳೋರು ಅದು ಬೇರೆ ಪ್ರಶ್ನೆ. ಈ ಅದಕ್ಕೆ ನಾವು ಅನೇಕರು ತಿಳ್ಕೊತಾನೆ, ಇದ ಸೈತಾನ ಏನ್ ಮಾಡ್ತಾನೆ, ಒಂದು ನರಕ ಯಾತನೆ ಇದೆ, ಅಲ್ಲಿ ಅಬ್ರಾಮನ್ ಇದ್ದಾನೆ ಪರಲೋಕದಲ್ಲಿ, ಇಲ್ಲಿ ಬಂದ್ಬಿಟ್ಟು ಆ ಏನು ನರಕದಲ್ಲಿ ರಾಕ್ಷಸಂತ ಜನರು ಇದ್ದಾರೆ, ಇವರೆಲ್ಲರೂ ಸಹ ಶಿಕ್ಷೆಗೆ ಗುರಿಪಡಿಸ್ತಾರೆ, ಅಲ್ಲಿ ಬೆಂಕಿಯಲ್ಲಿ ಉರಿಸ್ತಾ ಇರ್ತದೆ. ಈ ರೀತಿಯಾದ ತಪ್ಪಾದ ಅಭಿಪ್ರಾಯಗಳನ್ನ ಜನರನ್ನ ಮೂಡಿಸುವಂತನ್ನ ನಾವು ನೋಡುವಂತದ್ದಾಗಿದ್ದೇವೆ. ಇದು ಕೇವಲ ಒಂದು ದೃಷ್ಟಾಂತ, ಸತ್ಯವೇದದಲ್ಲಿ ಇದೆ ಇದು ಮಾತ್ರಕ್ಕೆ ನಾವು ಅದು ಪರಲೋಕ ರಾಜ್ಯದಲ್ಲಿ ಹೇಗಿದೆ ಅನ್ನೋದನ್ನ ನಾವಿಲ್ಲಿ ನೋಡುವಾಗ ಪ್ರಕಟಣೆ 21 ಇಲ್ಲಿ ದೃಶ್ಯವಾಗಿ ಕಂಡಂತಹ ಆ ಒಂದು ದೃಶ್ಯವನ್ನ ನೋಡುವಂತ ಪರಲೋಕದಲ್ಲಿ ಹೊಸ ಒಂದು ಯೆರೂಸಲೇಮ್ ಎಷ್ಟರ ಮಟ್ಟಿಗಿತ್ತು ಎಂಬುದನ್ನು 12 ಮುತ್ತುಗಳಿಂದ ಮಾಡಿತ್ತು. ದೇವರ ತೇಜಸ್ಸುಗಳಲ್ಲಿ ಪರಲೋಕದೊಳಗೆ ಆ ದೇವರ ಕಡೆಯಿಂದ ಇಳಿದು ಬಂದಂತ ಆ ಒಂದು ಪಟ್ಟಣ ಪ್ರಕಾಶ ಅಮೂಲ್ಯವಾದ ರತ್ನಗಳಿಂದ ಪ್ರಕಾಶಮಾನವಾಗಿತ್ತು, ತಳತಳಿಸಿತ್ತು, ಬಜ್ಜಂತ ಉಳಿದಿದ್ದರಿಂದ ಅದನ್ನ ಯಾರು ಸಹ ಆ ನಕಲನ್ನ ಮಾಡಕ್ಕಾಗಲ್ಲ. ಅಂತ ಒಂದು ಪರಿಶುದ್ಧವಾದ ಅಮೂಲ್ಯವಾದ ಒಂದು ಪಟ್ಟಣ. ಆ ಪಟ್ಟಣದ ವಿಷಯದಲ್ಲಿ ಅಲ್ಲಿ ದೇವರು ಏನ್ ಮಾಡ್ತಾನೆ, ನಮ್ಮನ್ನ ಅರಿಸ್ತಾನೆ, ಅಲ್ಲಿರಿಸಿ ತಾನೇ ದೇವರಾಗಿರ್ತಾನೆ. ಅಂತ ಒಂದು ದೇವರಲ್ಲಿ ನಾವೆಲ್ಲರೂ ಇರ್ತೀವಿ ಅನ್ನೋದನ್ನ ನೋಡುವಂತದ್ದಾಗಿದೆ. ಕೇವಲ ಒಂದು ಕಲ್ಪನಾ ಕಥೆಗಳಲ್ಲಿ, ಒಂದು ದೃಷ್ಟಾಂತಗಳಲ್ಲಿ ನೋಡುವಾಗ ಯೆಹೂದ್ಯರು ಮಾಡ್ತಿರೋ ಅವರ ಕೆಲಸಕ್ಕಾಗಿ ಅವರಿಗೆ ಒಂದು ದೃಷ್ಟಾಂತದಲ್ಲಿ ದೇವರಿಗೆ ಭಯಪಟ್ಟು ದೇವರ ಕಡೆ ತಿರುಕೊಳ್ಳಿ, ನರಕಾರದ ಇದೆ ಅಂತ ಗೊತ್ತಾಗ್ಲಿ ಅನ್ನೋ ರೀತಿಯಲ್ಲಿ ದೇವರು ಅವರಿಗೆ ತಮ್ಮ ಕಡೆಗೆ ತಿರುಗಿಕೊಳ್ಳುವಂತ ಒಂದು ಅವಕಾಶನ ದೇವರಲ್ಲಿ ಮಾಡುವಂತ ಒಂದು ಪ್ರಯತ್ನ ಅಷ್ಟೇ ವಿನಃ ಅದು ಎಲ್ಲೂ ಅಲ್ಲಿ ಉರಿತಾ ಇರಲ್ಲ ಬೆಂಕಿ, ಯಾರು ನಾಶವಾಗುವಂತ ಒಂದು ಸ್ಥಿತಿ ಈಗಲೂ ಕೂಡ ಇಲ್ಲ. ದೇವರು ಅಷ್ಟು ಕಟುಕಡಲ್ಲ. ಇದು ಸೈತಾನ್ ತಪ್ಪಾಗಿ ಅಭಿಪ್ರಾಯ ಮಾಡ್ತಾನೆ. ಪ್ರಿಯ ಸಹೋದರರೇ, ನಾವು ಏನಪ್ಪಾ ಅಂತ ನೋಡುವಾಗ ಕೆಲವು ಸಂದರ್ಭಗಳಲ್ಲಿ ಕೆಲವು ಸಾಮ್ಯಗಳು ನಮ್ಗೆ ತಪ್ಪಾದ ಅಭಿಪ್ರಾಯಗಳನ್ನ ಸೂಚಿಸುವಂತಹ ರೀತಿಯಲ್ಲಿ ಕಾಣಬಹುದು, ಆದ್ರೆ ಅದಕ್ಕೆ ಅರ್ಥ ಬೇರೆ ಇದೆ. ಈಗ ಉದಾಹರಣೆ ನೋಡುವಾಗ ದಾನಿಯೇಲ ಪ್ರವಾದನ ಅಂತೇಳಿ ಬರುವಾಗ ಅಲ್ಲಿ ಬೇರೆ ಚಿಹ್ನೆಗಳಿಂದ ವಾಕ್ಯಗಳು ಕೂಡ ಪಡಿದೆ. ಒಂದು ಕಾಲ, ಅರ್ಧ ಕಾಲ, 2 ಕಾಲ, ಇವೆಲ್ಲ ನೋಡುವಾಗ 1560 ದಿನಗಳು ಇವೆಲ್ಲ ಹೇಗ್ ಬರುತ್ತೆ ಅಂತ ನೋಡುವಾಗ ಅದು ಒಂದು ದಿನವನ್ನ 1000 ವರ್ಷದಂತೆ ಈ ರೀತಿ ಚಿಹ್ನೆ. ಇದೇ ರೀತಿ ಇದು ಕೂಡ ಅಷ್ಟೇ ನಾವು ನೋಡುವಾಗ ಇಲ್ಲಿ ಏನಪ್ಪಾ ಅಂದ್ರೆ ಈ ಭೋಗ ಪುರುಷನು ಈ ಮತ್ತು ಈ ಒಂದು ದೃಷ್ಟಾಂತ ಭಿಕ್ಷುಕರು ಇವರಿಬ್ರು ಪರಲೋಕ ರಾಜ್ಯಕ್ಕೆ ಹೋಗೋ ವಿಷಯದಲ್ಲ. ಒಂದು ಘಟನೆ, ಒಬ್ಬ ಬಡವನಿಗೆ ದೇವರು, ಈಗ ಒಬ್ಬ ಬಡವ ಉದಾಹರಣೆ ನೋಡುವಾಗ ಇಲ್ಲಿ ತಪ್ಪಿದೆ. ಆ ಭಿಕ್ಷುಕನು ಯಾರನ್ನು ಬಡವನಾದ್ರೇನು ಏನೇ ಆಗ್ಲಿ ದೇವರನ್ನು ಯೇಸು ಕ್ರಿಸ್ತರನ್ನು ನಂಬದೇ ಹೋದ್ರೆ ಅವನು ಸಹ ನಿತ್ಯ ರಾಜ್ಯಕ್ಕೆ ಸೇರಲ್ಲ, ಅವನು ನರಕಪಾತ್ರನಾಗ್ತಾನೆ. ಅವನ ಎಂತ ಸ್ಥಿತಿ ಇರ್ಲಿಲ್ಲ, ಯಾವನೇ ಆಗಿರ್ಲಿ ಯೇಸು ಕ್ರಿಸ್ತನಿಂದ ಅವನು ತೊಳ್ಕೊಳ್ದೇನೆ ನಿತ್ಯ ರಾಜ್ಯ ಭಾಗ್ಯ, ರಕ್ತದಿಂದ ತೊಳ್ಕೊಳ್ದೆ ನಿತ್ಯ ರಾಜ್ಯ ಬಾಧ್ಯರಾಗತ್ತೆ. ಈಗಿರುವಾಗ ಇಲ್ಲಿ ಆ ಒಬ್ಬ ಭಿಕ್ಷುಕನು ಬಡವನಾದ ಮಾತ್ರಕ್ಕೆ ಅವನು ಪರಲೋಕ ರಾಜ್ಯಕ್ಕೆ ಹೋದ ಅಂತ ಅರ್ಥ ಅಲ್ಲ. ಇದೇನಪ್ಪಾ ಅಂದ್ರೆ ಅಲ್ಲಿ ಬಡವರನ್ನ ಏನೈಸ್ತಿದ್ದಂತ ಯೆಹೂದ್ಯರಿಗೆ ಈ ಒಂದು ಮನದಟ್ಟ ಆಗಲಿ ಲೆಕ್ಕದಲ್ಲಿ ಯೇಸು ಮಾಡುತ್ತ ಮಾತು, ನಿಮ್ಮ ಭೋಗ ನಿಮ್ಮನ್ನು ತಗೊಂಡೋಗಿ ನಿಮ್ಮನ್ನ ಯಾವಾಗಲೂ ಶಾಶ್ವತವಾಗಿರಕ್ ಬಿಡೋದಿಲ್ಲ. ಅದಕ್ಕೆ ಒಂದ್ ದಿವಸ ಸಂಪೂರ್ಣವಾಗಿ ನಾಶವಾಗ್ತೀರಿ ನೀವು ಅನ್ನೋ ಲೆಕ್ಕದಲ್ಲಿ ಅವರಿಗೆ ಮನದಟ್ಟು ಮಾಡುವುದಕ್ಕಾಗಿ ಈ ಒಂದು ಸಾಮ್ಯವನ್ನ ಹೇಳುವಂತನಾಗಿದೆ. ಪ್ರಿಯ ಸಹೋದರನೇ, ನರಕ ಅನ್ನುವುದು ಕೇವಲ ಅದು ಒಂದು ದಿನ ಅಂತ್ಯದಲ್ಲಿ ದೇವರು ತಾನು ದುಷ್ಟರಿಗೆ ತಾನು ನ್ಯಾಯ ವಿಚಾರಣೆಯಲ್ಲಿ ಆದಂತ ದಿನದಲ್ಲಿ ಅವರೆಲ್ಲರೂ ತಗೊಂಡೋಗಿ ಬೆಂಕಿ ನರಕಕ್ಕೆ ಹಾಕಿ ನಾಶ ಮಾಡ್ತಾನೆ, ಶಾಶ್ವತವಾದ ನಾಶಕ್ಕೆ ಗುರಿ ಆಗ್ತಾರೆ ಅಂತ ನೋಡ್ತಾರೆ. ಅದೇ ರೀತಿ ನಾವು ನೋಡುವಾಗ ಇನ್ನೊಂದು ತಪ್ಪಾದ ವಿಷಯ ನಾವು ನೋಡ್ತೀವಿ. ಸಾಯ ಹುಳ
ಕಚ್ಚುವ ಹುಳ ಸಾಯುವುದಿಲ್ಲ, ಉರಿಯ ಬೆಂಕಿ ಆರುವುದಿಲ್ಲ ಅಂತ ಒಂದು ಸತ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದು ಹೇಳುವಾಗ ನೋಡುವಾಗ ಈಗ ಒಂದು ಸೀಮೆಣ್ಣೆನ ಉದಾಹರಣೆಗೆ ಒಂದು ನೆಲದ ಮೇಲೆ ಉಯಿರಿ, ಅಲ್ಲಿ ಬೆಂಕಿ ಕಡಿ ನಾವು ಕೀಚ್ ಹಚ್ಚಿದ್ರೆ ಅದು ಉರಿಯೋದಿಲ್ಲ. ಯಾಕೆಂದ್ರೆ ಒಂದು ವಸ್ತು ಇಲ್ದೇನೆ ಆ ಎಣ್ಣೆ ಉರಿಯೋದಿಲ್ಲ. ಅದ್ರ ಮೇಲೆ ಒಂದು ಪೇಪರ್ ಹಾಕಿ, ಸೀಮೆಣ್ಣೆ ಹಾಕಿ, ಆ ಪೇಪರ್ ಸಂಪೂರ್ಣವಾಗಿ ಹುರಿದೋಗೋವರೆಗೂ ಅದು ಉರಿತಾನೆ ಇರ್ತದೆ ಅಂತ ನೋಡಿ. ಹೀಗೆ ಒಬ್ಬ ವ್ಯಕ್ತಿ, ಒಂದು ವಸ್ತು, ಅದು ಒಂದೇನೋ ಪ್ರಾಣಿನೇ ಸತ್ತೋಗಿದ್ರೆ ಆ ಪ್ರಾಣಿ ಅದು ಅದನ್ನೇನಾಗ್ತದೆ, ಆ ಪ್ರಾಣಿಗೆ ಹುಳಗಳು ಬಂದು ತುಂಬಿಕೊಳ್ತವೆ. ಹುಳ ಬಂದು ಸಂಪೂರ್ಣವಾಗಿ ಆ ಪ್ರಾಣಿನ ಆ ಮೂಳೆ ಸಮೇತ ಮೂಳೆ ಬಿಡೋವರೆಗೂ ಬಿಡೋದಿಲ್ಲ. ಕ್ಷಣ ಮಾತ್ರದಲ್ಲಿ ಸಾಯಂಕಾಲ ಬೆಳಿಗ್ಗೆ ನೋಡಿ ಸಾಯಂಕಾಲ ಎಲ್ಲ ತಿಂದಾಕ್ಬಿಟ್ಟು ತನಗೆ ಹುಳನೂ ಇರೋದಿಲ್ಲ, ಅಲ್ಲಿ ಆ ಪ್ರಾಣಿದ ಅವಶೇಷಗಳು ಇರೋದಿಲ್ಲ. ಯಾಕೆಂದ್ರೆ ಇಲ್ಲಿ ಉರಿಯ ಬೆಂಕಿ ಅದ ಅರ್ಥ ಏನಪ್ಪಾ ಅಂದ್ರೆ, ಒಂದು ವಸ್ತುವನ್ನ ಸಂಪೂರ್ಣವಾಗಿ ನಾಶ ಮಾಡುವವರೆಗೂ ಅವು ತಮ್ಮ ಕೆಲಸನ ಮಾಡ್ತಿದೆ. ಬೆಂಕಿನೂ ಅಷ್ಟೇ, ಸಂಪೂರ್ಣವಾಗಿ ಒಂದಷ್ಟು ನಾಶ ಮಾಡುವಾಗ ಉರಿತಾ ಇರ್ತದೆ, ತದನಂತರ ಅದು ಉರಿದಿಲ್ಲ. ಅದಕ್ಕೋಸ್ಕರ ಉರಿಯ ಬೆಂಕಿ ಆರದಿಲ್ಲ, ಕಚ್ಚಾ ಹುಳ ಸಾಯ್ದಿಲ್ಲ ಅಂತ ಅರ್ಥ ಏನಪ್ಪಾ ಅಂದ್ರೆ ಇಷ್ಟೇ. ಅದಕ್ಕೋಸ್ಕರ ನಾವು ನರಕ ಅನ್ನುವಂಥದ್ದು ಒಂದು ದೇವರು ಲಾಸ್ಟ್ಲಿ ಮನುಷ್ಯನಿಗೆ ಕೊಡುವಂತ ಒಂದು ಶಿಕ್ಷೆ ಅಷ್ಟೇ ವಿನಃ, ಈ ನರಕ ಅಂದ್ರೆ ಯಾವಾಗ ತಗೊಂಡು ನರಕ. ಈಗ ನಾವು ನರಕ ಈ ಭೂಲೋಕದಲ್ಲಿ ನಾವು ಇರುವಾಗ ನೋಡುವಾಗ ಬರುವಂತ ಕಷ್ಟಗಳು, ಸಂಕಟಗಳು, ಇವೇ ಒಂದು ನರಕ ನಮ್ಗೆ. ಈ ಭೂಲೋಕದಲ್ಲಿ ಇರುವಾಗ ಬದುಕಿನ ರೋಗ ರುಜಿನಗಳು, ಕಷ್ಟಗಳು, ಸಂಕಟಗಳು ಇವೆಲ್ಲ ನೋಡುವಾಗ ಇವು ಒಂದು ನರಕ ಯಾತನೆಯಾಗಿ ಈ ಲೋಕದಲ್ಲಿ ನಮ್ಗೆ ಕಾಣ್ತಿದೆ. ಆದ್ರೆ ಅವೆಲ್ಲಕ್ಕೂ ಸಹ ಪರಿಹಾರ ದೇವರು ಅವರಿಗೆಲ್ಲ ಶಾಶ್ವತವಾಗಿ ಅವ್ರು ನಂಬುದಾಗ ನಿತ್ಯ ರಾಜ್ಯ ಸಿಗುತ್ತೆ. ಅವ್ರ ಸೌಭಾಗ್ಯದಲ್ಲಿ ಜೀವಿಸುವಂತ ಅವಕಾಶ ಕೂಡ ಇದೆ ಅಂತ ತಿಳ್ಕೋಬೇಕು. ಅದಕ್ಕೋಸ್ಕರ ನಾವು ದೇವರನ್ನು ನಂಬಿ ಆತನನ್ನೇ ಆತುಕೊಂಡು ಆತನಲ್ಲೇ ನಾವು ನಿಲೀನರಾಗಿ ಆತ ನಮಗೋಸ್ಕರ ಸಿದ್ಧಪಡಿಸಿರುವಂತ ಆ ನಿತ್ಯ ರಾಜ್ಯಕ್ಕೆ ನಾವೆಲ್ಲರೂ ಸಹ ಬಾಧ್ಯರಾಗುವಂತೆ ದೇವರ ಒಂದು ಕರೆ ನಮಗೆ ಕರೆಯಲ್ಪಟ್ಟಿದೆ. ಆ ಕರೆಯನ್ನು ನಾವು ಸ್ವೀಕರಿಸಿ ನಾವೆಲ್ಲರೂ ಸಹ ನಿತ್ಯ ರಾಜ್ಯಕ್ಕೆ ಬಾಧ್ಯರಾಗುವಂತ ಭಾಗ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಕೂಡಿ ಬಂದಿರುವ ನಮ್ಮೆಲ್ಲರಿಗೂ ಸಹ ಭಾರತೀಯರೆಲ್ಲರೂ ಸಹ ಈ ಒಂದು ಸಂದೇಶ, ದೇವರ ಸಂದೇಶ, ಎಚ್ಚರಿಕೆ ಸಂದೇಶ, ನೀವೆಲ್ಲರೂ ಸಹ ಆ ರಕ್ಷಣೆಗೆ ನೀವು ಒಳಪಟ್ಟು ನಿತ್ಯ ರಾಜ್ಯಕ್ಕೆ ಸೇರಿ ನಿರಂತರ ಸಂತೋಷವಾಗಿ ನಾವೆಲ್ಲರೂ ಒಟ್ಟಾಗಿ ಆತನ ಸನ್ನಿಧಿಯಲ್ಲಿ ಜೀವಿಸೋದಕ್ಕೆ ಮಾರ್ಗ ಮಾಡಿಕೊಡ್ಲಿ ಅಂತ ಹೇಳ್ತಾ, ಈ ಒಂದಿನವೂ ನಮ್ಮ ಶುಭಕಾರಿಯಾಗಿ ಇದ್ದು ನಮ್ಮನ್ನು ನಡೆಸಲಿ. ನಾವ್ಯಾವಾಗಲೂ ಸಹ ದೇವರಿಗೆ ಮೆಚ್ಚುಗಳ ಮಕ್ಕಳಾಗುವಂತೆ ದೇವರು ನಮ್ಮನ್ನ ಬಲಪಡಿಸಲಿ, ಪವಿತ್ರ ಅದನ್ನ ಅಭಿಷೇಕಿಸಲಿ ಅಂತ ಹೇಳ್ತಾ ಈ ಒಂದು ಸಣ್ಣ ಸಂದೇಶವನ್ನು ಮುಕ್ತಾಯಗೊಳಿಸುವಂತನಾಗಿದ್ದಾನೆ. ಕರ್ತಿಂತ ಅವಕಾಶ ಮಾಡಿಕೊಟ್ಟದ್ದು ಬೋಧಕರಿಗೂ ತಮ್ಮೆಲ್ಲರಿಗೂ ಕರ್ತನ ಹೆಸರಿನಲ್ಲಿ ಹೃತ್ಪೂರ್ವಕವಾದ ವಂದನೆಯನ್ನ ಸಲ್ಲಿಸುವಂತನಾಗಿದ್ದೇನೆ. ಆಮೇನ್. ಆಮೇನ್. ಉತ್ತಮವಾದಂತಹ ಸಂದೇಶವನ್ನ ನೀಡಿದಂತ ಹಿರಿಯರಾದಂತ ವಿಜಯಕುಮಾರ್ ಸಾರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ, ನೆಚ್ಚಿನ ಆತ್ಮನ ಬಲದಿಂದ ತುಂಬಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಾವು ಮುಕ್ತಾಯದ ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆಯನ್ನು ನಮ್ಮ ಹಿರಿಯರಾದಂತ ಪ್ರಿನ್ಸಿಪಲ್ ಅವರು ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇದ್ದೀರಾ? ನಾಗರಾಜ್ ಸರ್? ಓಕೆ. ಈಗ ಸ್ಟಾರ್ಟ್ ಮಾಡುವಂತ ಕೆಲವೊಂದು ವಿಷಯಗಳನ್ನ ನೋಟ್ ಮಾಡ್ಕೊಳ್ಬೇಕೆಂಬ ಕೇಳ್ಕೊಳ್ತೇನೆ. ವಿಶೇಷವಾದಂತ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ಹಂಚಿಕೊಳ್ಬೇಕೆಂಬ ನನ್ನ ಜೊತೆ. ಓಕೆ, ಹೇಳಿ. ನಮ್ಮ ಬಳ್ಳಾರಿ ಸಭೆಗಾಗಿ ಪ್ರಾರ್ಥನೆ ಮಾಡಿ ಮತ್ತು ನಮಗಾಗಿ ಪ್ರಾರ್ಥಿಸಿ. ಖಂಡಿತವಾಗಿ ನಮ್ಮ ಪ್ರಾರ್ಥನಾ ಮನವಿಯಲ್ಲಿ ನಿಮ್ಮ ವಿಜ್ಞಾಪನೆ ಯಾವಾಗಲೂ ಇದೆ. KP ರವಿ ಅವರ ಒಂದು ಕುಟುಂಬಕ್ಕಾಗಿ ಅವ್ರು ಮಾಡುವಂತ ಕೆಲಸ ಕಾರ್ಯಕ್ಕಾಗಿ ಮತ್ತು ಬಳ್ಳಾರಿ ಸಭೆಯ ಆಲಯದ ಜೀರ್ಣೋದ್ಧಾರಕ್ಕಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತು ಲೋಕೇಶ್ ಅಂಕಲ್ ಅವರ ಕುಟುಂಬದಲ್ಲಿ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ವಿನಯ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳೋಣ. ವಿನಯ್ ಮತ್ತು ವೈಷ್ಣವ್ ಎಂಬತಕ್ಕಂಥ ಮಗುವಿಗಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಕೇಳಿದ್ದಾರೆ. ವೈಷ್ಣವ್ ಪ್ರಾರ್ಥನಾ ಎಂಬತಕ್ಕಂಥ ಮಗುವಿಗಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಕೇಳಿದ್ದಾರೆ. ಪ್ರಾರ್ಥನೆ ಅದಾದ ಮೇಲೆ ಮಗುವಿನ ಕಿಡ್ನಿ ಸಮಸ್ಯೆಗಾಗಿ ನಿರಂತರವಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ. ಮಗುವಿಗೋಸ್ಕರ ಪ್ರಾರ್ಥನೆ ಮಾಡೋಣ. ವಜ್ರಮ್ಮ ಮತ್ತು ಜಯಮ್ಮ
ವಜ್ರಮ್ಮ ಮತ್ತು ಜಯಮ್ಮ ಇವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕೇಳ್ಕೊಂಡಿದ್ದಾರೆ. ಇವ್ರಿಗೋಸ್ಕರ ಪ್ರಾರ್ಥನೆ. ಸರ್ ಇನ್ನೊಂದ್ಸರಿ ಹೇಳ್ತೀರಾ ಹೆಸರುಗಳು? Okay. ಬಳ್ಳಾರಿ ಸರ್, ಲೋಕೇಶ್ ಅವರು, ವಿಡೈ, ವೈಷ್ಣವಿ, ಮತ್ತೆ ಇನ್ನೊಂದು ವೈಷ್ಣವ್, ಮತ್ತೆ ಪ್ರಾರ್ಥನೆನ ಪ್ರಾರ್ಥನಾ ಮತ್ತೆ ಇನ್ನೊಬ್ರು, ಇನ್ನೊಂದು ಮಗು ಮತ್ತೆ ವಜ್ರಮ್ಮ, ಜಯಮ್ಮ. ಜಯಮ್ಮ. ಓಕೆ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕದ ಒಡೆಯನಾದ ನಮ್ಮ ಸೃಷ್ಟಿಕರ್ತನಾದ ನಮ್ಮ ತಂದೆಯೇ, ಈ ಮುಂಜಾನೆ ವೇಳೆಯಲ್ಲಿ ಕಥನೆ ಮತ್ತು ಆವರ್ತಿ ನಿನ್ನೆ ನಾಮವನ್ನ ಘನಪಡಿಸುವ ನಿನ್ನ ವಾಕ್ಯವನ್ನ ಕೇಳುವಂತ ಸೌಭಾಗ್ಯವನ್ನ ಈ ದಿನದಲ್ಲಿ ದಯಪಾಸಿ ಕುರಿತಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಕಥನೆ. ರಾತ್ರಿ ಎಲ್ಲ ನಮ್ಮನ್ನ ಸಂರಕ್ಷಿಸಿ ಕಾದು ಕಾಪಾಡಿದಿ, ಸುಖನಿದ್ರೆ ದಯಪಾಸಿ ಕೊಟ್ಟಿದ್ದಿ, ಅದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಕಥನೆ. ಈ ವಾದ ಮೊದಲನೇ ದಿನವನ್ನ ನಮ್ಮ ಜೀವಿತದಲ್ಲಿ ಉಂಟು ಮಾಡಬೇಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಕಥನೆ. ಇದುವರೆಗೂ ನಮ್ಮನ್ನ ನಡೆಸಿದಿ, ಸಂರಕ್ಷಿಸಿ ಕಾಪಾಡಿದಿ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಕಥನೆ. ಆರೋಗ್ಯವನ್ನ ಕೊಟ್ಟಿದ್ದೆ, ನಿನಗೆ ಸ್ತೋತ್ರ ಸ್ವಾಮಿ. ಸ್ವಾಮಿ, ನಮ್ಮ ಜೀವಿತದಲ್ಲಿ ನಿನ್ನ ಮಹಾಕೃಪೆಯಿಂದ ನಮಗೆ ಕೊಟ್ಟಂತ ಎಲ್ಲ ಆಶೀರ್ವಾದ ನಿನ್ನ ಕೃಪೆಗೋಸ್ಕರವಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ನಮ್ಮ ಎಲ್ಲಾ ಪ್ರಾರ್ಥನೆಗಳನ್ನ ನೀನು ಉತ್ತರವನ್ನು ದಯಪಾಸಿ ಕೊಟ್ಟಿದ್ದೀನಿ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ, ನಿನ್ನ ಮಕ್ಕಳಾದ ನಾವು ನಿನ್ನ ಪಾತ್ರದಲ್ಲಿ ಬಂದು ನಿನ್ನ ವಾಕ್ಯವನ್ನು ಕೇಳುವಂತಹ ಭಾಗ್ಯವನ್ನು ಕೊಟ್ಟಿದ್ದೀನಿ, ನಿನಗೆ ಸ್ತೋತ್ರ ಸ್ವಾಮಿ. ಬಂದಂತ ನಿನ್ನ ಸೇವಕರ ಮುಖಾಂತರವಾಗಿ ಬಂದಂತ ವಾಕ್ಯಕ್ಕೋಸ್ಕರ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಈ ದಿನಕ್ಕೆ ನಮ್ಮ ಆತ್ಮಿಕ ಜೀವಕ್ಕೆ ಬೇಕಾಗುವಂತ ಒಂದು ಆತ್ಮೀಯ ಆಹಾರವನ್ನ ದಯಪಾಸಿ ಕೊಟ್ಟಿದ್ದೀವಿ, ಅದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ಹೌದು ಕರ್ತನೆ, ನಾವು ನಿತ್ಯ ಜೀವಕ್ಕಾಗಿ ನಾವು ತವಕ ಪಡುವ ಹಾಗೆ ನಿನ್ನ ರಾಜ್ಯದಲ್ಲಿ ನಾವು ಸೇರುವಂತ ಭಾಗ್ಯವನ್ನ ದಯಪಾಸಿ ಕೊಡಬೇಕೆಂದು ನಿನ್ನ ಬೇಡಿ ಸ್ವಾಮಿ. ಅದಕ್ಕಾಗಿ ನಾವು ನಿತ್ಯವೂ ನಿನ್ನ ಅನ್ಯೋನ್ಯತೆಯಲ್ಲಿ ಬೆಳಕು ಮಾಡಿ ಸ್ವಾಮಿ. ಅನೇಕರು ನರಕ ಎಂಬುದಾಗಿ ತಪ್ಪು ಅರ್ಥಗಳನ್ನ ತಿಳ್ಕೊಂಡಿದ್ದಾರೆ ಕರ್ತನೆ. ಆದ್ರೆ ದೇವರ ಮಕ್ಕಳಾದ ನಮಗೆ ನೀ ವಾಗ್ದಾನ ಮಾಡಿದಿ, ನಿರೀಕ್ಷೆಯನ್ನ ನಮಗೆ ದಯಪಾಸಿ ಕೊಟ್ಟಿದ್ದೀವಿ ಕರ್ತನೆ. ಆ ನಿರೀಕ್ಷೆಯಲ್ಲಿ ನಾವು ಜೀವಿಸುವಾಗ ನಮ್ಮನ್ನು ಆಶೀರ್ವದಿಸಬೇಕೆಂದು ನೀನು ಬೇಡ್ತೇವೆ ಸ್ವಾಮಿ. ಸ್ವಾಮಿ, ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ಅನೇಕರು ಆತ್ಮ ಮನವಿಗಳನ್ನ ದಯಪಾಸಿ ಕೊಟ್ಟಿದ್ದಾರೆ ಕರ್ತನೆ. ಸ್ವಾಮಿ, ಈ ಕಠಿಣ ಸಮಯಗಳಲ್ಲಿ ಸೌದವನ್ನು ದಯಪಾಸಿ ಕೊಡುವನ್ನಾಗಿದ್ದೀವಿ, ಹಾಗೂ ನಮ್ಮ ಪ್ರಾರ್ಥನೆಗಳಿಗೂ ಅದ್ಭುತ ಕಾರ್ಯಗಳನ್ನು ನೀನು ಮಾಡಿದಿ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಅನೇಕ ಜೀವಿತದಲ್ಲಿ ಅದ್ಭುತವನ್ನು ಮಾಡಿದಿ ಕರ್ತನೆ, ನಿನಗೆ ಸ್ತೋತ್ರ ಕರ್ತನೆ. ಅನೇಕನ ಸ್ವಸ್ಥಪಡಿಸಿದ್ದಿ ಕರ್ತನೆ, ಅನೇಕರ ಪ್ರಾರ್ಥನೆಗಳು ಕೇಳಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಈ ಮುಂಜಾನೆ ವೇಳೆ ಕರ್ತನೆ ಪ್ರಾರ್ಥನಾ ಮನೆಗಳನ್ನು ನಿನ್ನ ಮುಂದೆ ನಾವು ಜ್ಞಾಪ ಮಾಡ್ತೇವೆ ಕರ್ತನೆ. ವಿಶೇಷವಾಗಿ ಬಳ್ಳಾರಿ ಸಭೆಗೋಸ್ಕರ ಆ ಸಭೆ ನೋಡಿಕೊಳ್ಳುವಂತ ಬೋಧಕರನ್ನ ನಿನ್ನ ಕೈಗೊಪ್ಪಿಸ್ಕೊಳ್ತೇವೆ ಸ್ವಾಮಿ. ಈ ಸಭೆಯಲ್ಲಿ ಕರ್ತನೆ ಇನ್ನೂ ಉತ್ತಮವಾದಂತ ಅನೇಕ ಕಾರ್ಯಕ್ರಮಗಳು ನಿಲ್ಪಟ್ಟು ಅನೇಕ ಆತ್ಮಗಳನ್ನ ಗೆಲ್ಲುವ ಕೃಪೆಯನ್ನು ಅನುಗ್ರಹಿಸಕತ್ತನೆ. ಸಭೆಯನ್ನು ಉಜ್ಜೀವನ ಮಾಡಕತ್ತನೆ. ಸಭೆಯ ಸದಸ್ಯರನ್ನ ಎಲ್ಲರನ್ನ ಆಶ್ರಯಿಸುವ ಸ್ವಾಮಿ. ಈ ಸಭೆಯು ಆ ಒಂದು ಪ್ರದೇಶದಲ್ಲಿ ಬೆಟ್ಟದ ಮೇಲೆ ಇಟ್ಟಿದ್ದ ದೀಪೋಪದಿಯಲ್ಲಿ ಇರುವಾಗೆ ಆ ಸಭೆಯನ್ನು ಆಶ್ರಯಿಸಬೇಕೆಂದು ನೀನು ಸ್ವಾಮಿ. ವಿಶೇಷವಾಗಿ ಲೋಕೇಶ್ ಅವರಿಗೋಸ್ಕರ, ಅವರ ಕುಟುಂಬಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಿ ಸ್ವಾಮಿ. ಅವರ ಆರೋಗ್ಯಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಿ ಸ್ವಾಮಿ. ಸ್ವಾಮಿ, ಇವರ ಕುಟುಂಬದಲ್ಲಿ ಇವರ ಜೀವಿತದಲ್ಲಿ ಎಲ್ಲ ಸಮಸ್ಯೆಗಳನ್ನ ಪರಿಹರಿಸಕತ್ತನೆ. ಆರೋಗ್ಯವನ್ನು ದಯಪಾಲಿಸಿಕೊಡ್ಕತ್ತನೆ. ನಿನ್ನನ್ನು ಸದಾಕಾಲ ಅವರನ್ನು ನಿನ್ನ ಮಹಿಮೆಪಡಿಸುವ ಸೌಭಾಗ್ಯವನ್ನ ಹಾಗೂ ನಿನಗಾಗಿ ಜೀವಿತವಾಗಿ ನಿನ್ನ ಸಾಕ್ಷಿಯಾಗಿ ನಿರುವ ಕುಟುಂಬವಾಗಿ ಈ ಲೋಕೇಶ್ ಕುಟುಂಬವನ್ನು ಆಶ್ವಾಸಬೇಕೆಂದು ನೀನು ಬೇಡ್ತೇವೆ ಸ್ವಾಮಿ. ಹಾಗೂ ವಿನಯವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಸ್ವಾಮಿ. ಆ ವೈಷ್ಣವಿ ಎಂಬತಕ್ಕಂಥ ಮಗುವಿಗೋಸ್ಕರ ಪ್ರಾರ್ಥನೆ ಮಾಡಿ ಸ್ವಾಮಿ. ಚಿಕ್ಕ ಮಕ್ಕಳಿಂದ ನನ್ನ ಹತ್ರ ಪರಗೊಳಿಸಿ ಎಂಬುದಾಗಿ ಹೇಳಿದ ದೇವರೇ, ಪ್ರಿಯ ಮಕ್ಕಳನ್ನ ಆಶ್ರಯಿಸು. ಪ್ರಿಯ ಮಕ್ಕಳು ಕುಟುಂಬಕ್ಕೆ ಆಶೀರ್ವಾದದಾಯಕವಾಗಿದ್ದರೆ ಕಥನೆ, ನೀನು ಕೊಟ್ಟಂತ ಬಹುಮಾನ ಕಥನೆ, ಆ ಮಕ್ಕಳ ನಿನ್ನ ಕೃಪೆಯಡಿಯಲ್ಲಿ ಇಟ್ಟು ಅವನ್ನ ಆಶ್ರಯಿಸು, ಕುಟುಂಬವನ್ನು ಆಶ್ರಯಿಸಪ್ಪ ಸ್ವಾಮಿ. ಅದಾಗಿ ಪ್ರಾರ್ಥನಾ ಮಗುವನ್ನು ಆಶ್ರಯಿಸಪ್ಪ. ಬೇಗದ ಆರೋಗ್ಯವನ್ನು ದಯಪಾಲಿಸಿಕೊಡು ಕಥನೆ ಸ್ವಾಮಿ. ಹಾಗೂ ವಜ್ಜಮ್ಮ, ಜಯಮ್ಮ ಇವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿ ಸ್ವಾಮಿ. ಸಮಸ್ಯೆಗಳು ಎಲ್ಲವನ್ನ ನಿನ್ನ ಬಲವನ್ನು ಆಗಿರ್ತಕ್ಕನೆ, ಅವನ್ನ ಆಶ್ರಯಿಸ್ಕತನೆ ಸ್ವಾಮಿ. ಅವರನ್ನು ನಂಬಿದ್ದಾರೆ ಕಥನೆ, ಅವ್ರ ನಂಬಿಕೆಯನ್ನು ನೀನು ಬಲಪಡಿಸಿ ಸ್ವಾಮಿ. ಇದೇ ರೀತಿಯಾಗಿ ಒಂದು ಗಣಪಡಿಸುವಂತ ಸೌಭಾಗ್ಯವನ್ನು ದಯಪಾಲಿಸಿಕೊಡು. ವಿಶೇಷವಾಗಿ ಕಾರ್ಯಕ್ರಮ ನಡೆಸಿಕೊಡುವಂತ ಪ್ರಿಯ ಸೇವಕರಾದಂತ ಬೋಧಕರಾದಂತ ಎಂಬುವರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ.
ಈ ಕಾರ್ಯಕ್ರಮನ ನಡೆಸಿಕೊಳ್ಳುವಂತ ಹೋಗುವಂತ ತಲಾಂತನ ಅವರಿಗೆ ದಯಪಾಲಿಸಿಕೊಟ್ಟಿದ್ದಿ. ಅವನ ಆಶ್ರಯಿಸುವ ಸ್ವಾಮಿ, ಅವರ ಸೇವೆಯನ್ನು ಆಶ್ರಯಿಸು, ಕುಟುಂಬವರನ್ನು ಆಶ್ರಯಿಸು ಸ್ವಾಮಿ. ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆದು ನಿನಗೆ ಮಹಿಮೆ ತರುವಂತಹ ಲಿಖತನೆ ಸ್ವಾಮಿ. ವಿಶೇಷವಾಗಿ ಪ್ರತಿನಿತ್ಯವೂ ನಿನ್ನನ್ನ ನೆನೆಸಿಕೊಂಡು ನಿನ್ನನ್ನ ಆಧಾರವಾಗಿದ್ಕೊಂಡು ಸ್ವಾಮಿ, ನೀನೇ ಎಲ್ಲರಿಗೂ ಸಹ ಆಶ್ರಯವು, ದುರ್ಗವು, ಕೋಟೆಯು, ಬಂಡೆಯು ನೀನೇ ಆಗಿದ್ದೆ ಕರ್ತನೆ. ಇದನ್ನ ತಿಳಿದುಕೊಂಡು ನಿನ್ನ ಆರಾಧಿಸುವಂತ ಈ ಪ್ರಿಯ ಮಕ್ಕಳನ್ನ ಆಶ್ರಯಿಸು. ಈ ಜೂಮ್ ಮಾಧ್ಯಮದಲ್ಲಿ ಕೂಡಿಕೊಂಡು ಸ್ವಾಮಿ ಇತರಿಗೆ ಮಾದರಿಯಾಗುವ ಹಾಗೆ ಇತರಿಗೆ ಪ್ರಾರ್ಥನೆ ಮಾಡಿಕೊಳ್ಳುವಂತ ಸೌಭಾಗ್ಯ ಎಲ್ಲರೂ ದಯಪಾಲಿಸಿಕೊಟ್ಟಿದ್ದೆ. ಅದಕ್ಕಾಗಿ ಸ್ತೋತ್ರ. ಎಲ್ಲ ಕುಟುಂಬದವರನ್ನ ನಾನು ಆಶ್ರಯಿಸು. ಇವರ ಮೂಲಕವಾಗಿ ಇನ್ನೂ ಅನೇಕರು ಬಲವನ್ನು ಹೊಂದುವಾಗೆ ಮಾಡಬೇಕೆಂದು ನೀನು ಬಿಟ್ಟು ಸ್ವಾಮಿ. ಎಲ್ಲ ಮನ ಸ್ತೋತ್ರಗಳು ನಿನಗೆ ಉಂಟಾಗಲೆಂದು ಯೇಸುವಿನ ಮುದಿನಾಮದಲ್ಲಿ ನೀನು ಬೇಡಿ ನಮ್ಮ ಜೀವನ ತಂದೆ. ಆಮೇನ್. 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 ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಎಂದಿಗೂ ಕೂಡಿ ಬಂದಿರುವಂತ ದೇವ ಮಂದಿಯ ಸಂಗಡ, ಅವರ ಕುಟುಂಬ ಮಕ್ಕಳ ಸಂಗಡ, ಪ್ರಾರ್ಥನೆ ವಿಜ್ಞಾಪನೆಗಳ ಸಂಗಡ, ಕಾರ್ಯಕ್ರಮದಲ್ಲಿ ನಿನ್ನ ವಾಕ್ಯವನ್ನ ಧ್ಯಾನ ಮಾಡುವಂತ ಪ್ರತಿಯೊಂದು ಕುಟುಂಬದ ಸಂಗಡ ಇಂದು ಎಂದು ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ಪಾಠದಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಆರಂಭದ ಪ್ರಾರ್ಥನೆಯನ್ನ ಮಾಡಿದಂತ ಸಹೋದರ ಜಾನ್ ಡೇವಿಡ್ ಅವರಿಗೂ, ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿ ಮಾರ್ಗ್ರೆಟ್ ಅವರಿಗೂ, ಹಾಗೂ ಮುಕ್ತಾಯದ ಪ್ರಾರ್ಥನೆಯನ್ನು ಮಾಡಿದಂತ ಸಹೋದರ ಹಿರಿಯರಾದಂತ ನಾಗರಾಜ್ ಸರ್ ಅವರಿಗೂ, ಈ ದಿನದಲ್ಲಿ ಉತ್ತಮವಾದಂತ ಪಾಠವನ್ನ ತಿಳಿಸಿಕೊಟ್ಟಂತ ಬೋಧಕ ಹಿರಿಯರಾದಂತ ವಿಜಯ್ ಕುಮಾರ್ ಸರ್ ಅವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ. ಹೀಗೆ ಈ ಆತ್ಮೀಯ ಕೂಟದಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಬಲ ಹೊಂದುತ್ತಾ, ದೈವಿಕ ಜ್ಞಾನದಲ್ಲಿ ಬೆಳೆಯುತ್ತಾ, ದೇವರ ಮಹಿಮೆಗಾಗಿ ಉಪಯೋಗಿಸಲ್ಪಡಿಸುತ್ತಾ, ದೇವರ ಆತ್ಮನು ನಮ್ಮನ್ನು ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಈ ದಿನದಲ್ಲಿ ಆರೋಗ್ಯ ಕ್ಷೇಮಗಳಿಂದ ನಮ್ಮನ್ನ ನಡೆಸಿ ತುಂಬಿಸಿ ಮತ್ತೆ ಸಾಯಂಕಾಲ ಆತನ ಬರುವ ಹಾಗೆ ಕರ್ತನು ನಮ್ಮನ್ನ ನಡೆಸಲಿ ಎಂಬುದಾಗಿ ಬೇಡುತ್ತಾ, ನಮ್ಮೆಲ್ಲರನ್ನ ಕ್ರಿಸ್ತನ ಕೃಪಾಸ್ತಕ್ಕೆ ಒಪ್ಪಿಸುವನಾಗಿ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತೇನೆ. ಕರ್ತನು ನಮ್ಮೊಂದಿಗಿರಲಿ. ಆಮೇನ್. ಧನ್ಯವಾದಗಳು. ವಾಕ್ಯ ತಿಳಿಸ್ಕೊಟ್ಟೆ ವಿಜಯ್ ಕುಮಾರ್ ಅಕ್ಕದವ್ರಿಗೂ ಧನ್ಯವಾದಗಳು ಸರ್. ತಮ್ಮ ಧನ್ಯವಾದಗಳು ಸರ್. ಧನ್ಯವಾದ.